आज का ಓಂ टॉपिक हमारा ಶಾಂತಿ. है ಈ ದಿನ ಟಾಪಿಕ್ ನಮ್ದು बाबा मम्मा के साथ सर्व ಬಾಬಾ संबंधों के ಹಾಗೂ अनुभव ಮಮ್ಮ क्या है। ಅವರ ಜೊತೆಗೆ ಸರ್ವ ಸಂಬಂಧದ ಅನುಭವ ಏನು ಅಂತ. क्योंकि ಯಾಕೆಂದ್ರೆ बाबा के हम बच्चे ಬಾಬಾ बनते ಅವರ हैं ಮಕ್ಕಳು ನಾವು ಆಗ್ತೀವಿ ಅಂದಾಗ तो जीवन ही कुछ अलग सा हो जाता है। ಜೀವನನೇ ಒಂದು ಪರಿವರ್ತನೆ ಆಗತ್ತೆ, ಬೇರೆ क्योंकि ತರ बाबा का ಅನ್ಸತ್ತೆ. जो ज्ञान ಯಾಕೆಂದ್ರೆ है ಬಾಬಾ ಅವರ ಜ್ಞಾನ, राजयोग है, ರಾಜಯೋಗ, जिससे हमारा जीवन ಯಾವ್ದ್ರಿಂದ ನಮ್ಮ ಜೀವನ हम जितना चाहे टॉप पर ले जा ಎಷ್ಟು ಬೇಕೋ ನಾವು ಅಷ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. हमें ज्ञान में चलते हुए 63 ईयर ಜ್ಞಾನದಲ್ಲಿ ನಡೀತಾ ನನ್ಗೆ 63 ವರ್ಷ ಆಗಿದೆ. 53 ईयर से 53 बाबा की ವರ್ಷದಿಂದ सेवा में समर्पित है। ಸಮರ್ಪಿತವಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ. बचपन से ही ज्ञान में ಬಾಲ್ಯದಿಂದ चल रही है ಜ್ಞಾನದಲ್ಲಿ ನಡೀತಾ ಇದ್ದೀನಿ. और लगभग सभी दादियों से ಎಲ್ಲ ದಾದಿಗಳಿಂದ ಪಾಲನೆ भी ಪಾಲನೆಯನ್ನು ತಗೊಂಡಿದ್ದೀನಿ. ಯಾಕೆಂದ್ರೆ शुरू में ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಬಾಬಾ ಭಾರತದಲ್ಲಿ ಬಂದಿದ್ರು तो इतने ಆಗ सब ಇಷ್ಟೆಲ್ಲ सेंटर बहुत नहीं ಸೆಂಟರ್ಸ್ होते। ಇರ್ತಿರ್ಲಿಲ್ಲ. परंतु ಆದ್ರೆ दादियां सेवाओं में बहुत रहती ದಾದಿಯರು ಸೇವೆಯಲ್ಲಿ ಬಹಳಷ್ಟು ಇರ್ತಿದ್ರು. इसलिए हमारे ಆದ್ರಿಂದ पास ध्यानी दादी ನಮ್ಮ जी, ಹತ್ರ ಧ್ಯಾನಿ ದಾದಿ, राधे दादी जी। ರಾಧೆ ದಾದಿ. मुझे लगता है लास्ट दिनों में तो दादी राधे जी ಲಾಸ್ಟ್ ದಿನಗಳಲ್ಲಿ ऊटी में ही उन्होंने शायद ರಾಧೆ शरीर ದಾದಿ छोड़ा था, उस ಊಟಿಯ तरफ से आए हुए। ಅಲ್ಲೇ ಶರೀರ ಬಿಟ್ರು, ಆ ಕಡೆ ಬಂದಿದ್ರು ಲಾಸ್ಟ್ ಅಲ್ಲಿ. दोनों दादियां हमारी बहुत 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 ಇಬ್ರು बहुत प्यारी ದಾದಿಯರು ಬಹಳ ಪ್ರಿಯವಾದಂತಹ ದಾದಿಯರಿದ್ರು. ಹೇಗೆ ಅವ್ರ ಹೆಸರಿದ್ರು जैसे उनके अंदर गुण। ಅದೇ ರೀತಿ दादियां ಅವರ तो हर ಗುಣ एक की ಇತ್ತು. हमारी एक से एक बढ़कर। ಎಲ್ಲ ದಾದಿಯರು ಒಬ್ರಿಗಿಂತ ಒಬ್ರು ಉನ್ನತವಾಗಿದ್ರು. परंतु जब हम लोग ज्ञान में ಆದ್ರೆ चले ನಾವ್ ಯಾವಾಗ ಜ್ಞಾನದಲ್ಲಿ ನಡೀತಿದ್ವಿ ಆಗ ವಿಘ್ನಗಳು ಬಹಳಷ್ಟು ಬರ್ತಿತ್ತು. क्योंकि नई नई ಯಾಕೆಂದ್ರೆ बातें ಹೊಸ थी, ಮಾತುಗಳಿರ್ತಿತ್ತು, संस्था भी ಜ್ಞಾನದ್ದು. अभी नई खुली थी। ಸತ್ಸಂಗನು ಹೊಸದಾಗಿ और ಓಪನ್ भारत में ಆಗಿತ್ತು. भी ಹಾಗೂ ಭಾರತದಲ್ಲಿ पाकिस्तान से सभी आए थे, तो ಪಾಕಿಸ್ತಾನದಿಂದ लोग सोचते थे ಬಂದಿದ್ರು. ये तो ಆದ್ರಿಂದ मुसलमान ही ಎಲ್ಲರೂ हैं। ಅನ್ಕೊಳ್ತಿದ್ರು ಇವರು ಮುಸಲ್ಮಾನ್ರು परंतु ಅಂತ. ಆದ್ರೆ बाबा ने हम ಬಾಬಾ बच्चों को ನಮ್ಮ ಮಕ್ಕಳಿಗೆ जो दिया ಏನೆಲ್ಲ ಕೊಟ್ರು वो बहुत कुछ दिया। ಬಹಳಷ್ಟು ಕೊಟ್ರು ಬಾಬಾ ಅವರು. जब हम ज्ञान में ಯಾವಾಗ चले ನಾವು ಜ್ಞಾನದಲ್ಲಿ तो ನಡೀತಿದ್ವಿ थोड़े समय ಆಗ के बाद ಸ್ವಲ್ಪ ಸಮಯದ पहली ನಂತರ बात तो ಫಸ್ಟ್ मम्मा से मिलना ಮಮ್ಮನ್ನ हुआ। ಮೀಟ್ ಮಾಡಿದ್ವಿ. उस समय हमें याद ಆ है ಸಮಯದಲ್ಲಿ ನನ್ಗೆ ನೆನಪಿದೆ, जब ಮಮ್ಮ आई ಯಾವಾಗ थी, ಬಂದ್ರು तो ध्यानी दादी जी ने ಆಗ कहा ಧ್ಯಾನಿ था ದಾದೀಜಿ ಅವ್ರು ಹೇಳಿದ್ರು, मम्मा ಮಮ್ಮ 80 युगल है, 80 युगल। 80 ಜನ ಯುಗಲ್ और सब ಇದಾರೆ उस ಅಂತ. समय छोटी छोटी उम्र ಆವಾಗ के ಎಲ್ಲರೂ थे। ಸಣ್ಣ ಸಣ್ಣ तो मम्मा ವಯಸ್ಸಿನವರಾಗಿದ್ರು. इतनी खुश ಮಮ್ಮ हुई, ಇಷ್ಟು ಖುಷಿ ಪಟ್ರು. कहा ಅವಾಗ अम्बाला नाम ही है माना ಅಂಬಾಲ अम्बा का नाम ಅಂದ್ರೇನೆ बाला कर। ಅಂಬಾ ಹೆಸರನ್ನ ಪ್ರಸಿದ್ಧಿ ಮಾಡುವಂತವ್ರು तो ಅಂತ. उस समय जो मम्मा ಆ का ಸಮಯದಲ್ಲಿ मिलना था, ಮಮ್ಮನ ನಾವೇನ್ पहली ಮೀಟ್ बार ಮಾಡಿದ್ವಿ, मिलन ಫಸ್ಟ್ हुआ ಟೈಮ್ था, ಮೀಟ್ ಮಾಡಿದ್ವಿ. तो वो एक अलग प्रकार का ही अनुभव था। ಅದು छोटे ಒಂದು बच्चे थे ಬೇರೆ उस ತರದ समय, ಅನುಭವ ಆಗಿತ್ತು. ನಾವು क्योंकि मम्मा के आगे ಚಿಕ್ಕವರಾಗಿದ್ವಿ गीत ಅವಾಗ. गाना, ಮಮ್ಮನ ಮುಂದೆ भंगड़ा करना, ये ಹಾಡ್ सब चीजें ಹಾಡೋದು हमारी ಮತ್ತೆ चलती। ಭಂಗಡ ಡ್ಯಾನ್ಸ್ ಮಾಡೋದು ಇವೆಲ್ಲ ಮಾಡ್ತಿದ್ವಿ ನಾವು ಮಮ್ಮ ಅವ್ರ ಮುಂದೆ. बाबा से ಬಾಬಾ ಅವ್ರನ್ನ ನಾವು ಮೀಟ್ ಮಾಡಿದ್ವಿ ದಿಲ್ಲಿಯಲ್ಲಿ 2-3 ಸತಿ. ಫಸ್ಟ್ ಟೈಮ್ ನಾವು ಮಧುಬನ್ಗೆ ಹೋಗಿದ್ದಾಗ ಪೂರಾ ಫ್ಯಾಮಿಲಿ ಜೊತೆಯಲ್ಲಿ ನಾವು ಹೋಗಿದ್ವಿ. ಯಾವಾಗ ನಾವು ಬಾಬಾ ಅವ್ರನ್ನ ಮಿಲ್ನ ಮಾಡಿದ್ವಿ, ಹೇಗೆ ಅಂಬಿಕಾ ಅಕ್ಕ ಅವ್ರು ಹೇಳಿದ್ರು, ಬಾಬಾನೇ ಆಫರ್ ಮಾಡಿದ್ರು ನಮ್ಗೆ. ಬಾಬಾ ನಮ್ಮನ್ ಕೇಳಿದ್ರು, ಮಗು ನೀನೇನ್ ಮಾಡ್ತಿದೀಯ ಅಂತ. ನಾನ್ ಹೇಳ್ದೆ, ಬಾಬಾ ನಾನು 11th ಅಂದ್ರೆ ಪ್ರೀ ಯೂನಿವರ್ಸಿಟಿ ಅಂತ ಹೇಳ್ತಿದ್ವಿ ಅವಾಗ. ಆಗ ಮಗು ಈಗ ಸೇವೆಯನ್ ಮಾಡೋದಕ್ಕೆ ಬನ್ನಿ ಅಂತ ಹೇಳಿದ್ರು. ನಾವಂದ್ವಿ ಸರಿ ಅಂತ. ಯಾಕೆಂದ್ರೆ ನಾನ್ ಮೊದ್ಲಿಂದ ತಯಾರಾಗಿದ್ದ ಸೇವೆಗೆ. ಬಾಬಾ ದಾದಿಗೆ ಲೆಟರ್ ಬರ್ದಿದ್ರು, ಸ್ವಲ್ಪ ದಿನ ಸೆಂಟ್ರಲ್ ಇಟ್ಕೊಳ್ಳಿ ಅಂತ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ 15-20 ದಿನ ನಾನು ಸೆಂಟ್ರಲ್ಲೇ ಇದ್ದೆ. ಆದ್ರೆ ಇದ್ರ ಮಧ್ಯದಲ್ಲಿ ಯಾವಾಗ ಹರಿದ್ವಾರ ಡೆಹ್ರಾಡೂನ್ ಅಲ್ಲಿ ಇದ್ದಂತ ಪ್ರೇಮ್ ಬೆನ್ ಬಂದಿದ್ರು. ಅವ್ರಿಗೆ ಗೊತ್ತಿತ್ತು ನನಗ್ ಸೇವೆ ಮಾಡಕ್ ಬಹಳ ಇಷ್ಟ ಅಂತ. ಮಮ್ಮ ಯಾವಾಗ 3ನೇ ಸತಿ ಮಮ್ಮ ಅವ್ರನ್ನ ಮಿಲ್ನ ಮಾಡಿದೆ, ಆಗ ಮಮ್ಮನೂ ಸಹ ನನ್ನ ಕೇಳಿದ್ರು, ಮಗು ನೀನ್ ಬ್ರಹ್ಮಕುಮಾರಿ ಆಗ್ತೀಯಾ ಅಂತ. ಆವಾಗ ನಾನು ಹೌದು ನಾನು ಆಗ್ತೀನಿ ಅಂತ ಹೇಳ್ದೆ. ಮಮ್ಮ ಹೇಳಿದ್ರು, ಸರಿ ನೀನ್ ಯಾವಾಗ ಬ್ರಹ್ಮಕುಮಾರಿ ಆಗ್ತೀಯಾ ಆಗ ನಾನು
ಪೂರ ಯಜ್ಞದಲ್ಲಿ ನಾನು ಪ್ಯೂರ್ ತುಪ್ಪದ ಹಲ್ವಾ ತಿನ್ಸ್ತೀನಿ ಅಂತ ನನ್ಗೆ ಬಹಳ ಖುಷಿ ಆಯ್ತು, ನಶೆ ಆಯ್ತು. ಬಾಬಾ ಮತ್ತೆ ಮಮ್ಮನ ಮಾತುಗಳಿಂದಾನೇ ನಶೆ ಏರ್ತಾ ಇತ್ತು. ಜ್ಞಾನದಷ್ಟು ಆಳ ಗೊತ್ತಿರ್ಲಿಲ್ಲ, ಆದ್ರೆ ದಾದಿರ್ ನಮ್ಗೆ ಯೋಗದ ಮೇಲೆ ಬಹಳಷ್ಟು ಅಟೆನ್ಷನ್ ತರಿಸ್ತಿದ್ರು. ಚಿಕ್ಕ ಮಕ್ಳೇ ಇರ್ಬೋದು, ಆದ್ರೂನು ಯೋಗದಲ್ಲಿ ಖಂಡಿತ ಎಲ್ಲರೂ ಇಂಟ್ರೆಸ್ಟ್ ತಗೊಳ್ತಿದ್ರು. ಈ ರೀತಿಯಿಂದ ಮಮ್ಮ ಹೇಳಿದ್ರು, ಮಮ್ಮನ ಇಚ್ಛೆನೂ ಪೂರ್ಣ ಆಯ್ತು. ಬಾಬಾನು ಹೇಳಿದ್ರು, ನಾನ್ ತುರಂತ್ ಹೇಳ್ದೆ, ಬಾಬಾ ನಾನು ಸೇವೆಯಲ್ಲಿ ಇರ್ತೀನಿ. 68 ದೀಪಾವಳಿ ಇತ್ತು, ಲೌಕಿಕ ಅಲೌಕಿಕ ಎರಡು ಬರ್ತಡೇ ದೀಪಾವಳಿ ದಿನ ಇತ್ತು. ನಮ್ಗೆ ಬಹಳ ಖುಷಿ ಆಯ್ತು, ಬಾಬಾನ ಹತ್ರ ಇರ್ಲಿಕ್ಕೆ ನಮ್ಗೆ ಚಾನ್ಸ್ ಸಿಗತ್ತೆ ಅಂತ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬಾಬಾ ಅವ್ರ ಹತ್ರನೇ ನಾನಿದ್ದೆ 68 ಅಲ್ಲಿ. ಆದ್ರೆ 3 ತಿಂಗಳಲ್ಲಿ ಈ ರೀತಿ ನನ್ಗೆ ಅನ್ಸ್ತು, ಬಹಳ ಸಮಯದಿಂದ ನಾನು ಬಾಬಾ ಅವ್ರ ಹತ್ರನೇ ಇದ್ದೀನಿ ಅಂತ. ಕ್ಲಾಸ್ ಆಗಿದ ತಕ್ಷಣ ಬಾಬಾ ಅವ್ರ ಕೈ ಹಿಡ್ಕೊಂಡು ನಾವು ಹೋಗ್ತಿದ್ವಿ. ಹೆಂಗೆ ಚಿಕ್ಕ ಮಕ್ಕಳು ಬಾಬಾ ಕೈ ಹಿಡ್ಕೊಂಡು ಹೋಗ್ತಾರಲ್ಲ, ತಂದೆ ಕೈ, ಆ ತರ. ನಂತರ ಚಿಕ್ಕ ಕನ್ಯೆಯರು ಯಾರು ಇರ್ಲಿಲ್ಲ ಅಲ್ಲಿ. 2-3 ಜನ ಇದ್ರು, ಅವರು ಮನೆಗೆ ಹೋಗ್ಬಿಟ್ಟಿದ್ರು. ಪಾರ್ಟಿ ಕರ್ಕೊಂಡ್ ಬಂದಿದ್ರು, ಟೀಚರ್ ಅವ್ರನ್ನ ಪಾರ್ಟಿಯಲ್ಲಿ ಕರ್ಕೊಂಡ್ ಬಂದಿದ್ರು, ಆದ್ರಿಂದ ಒಟ್ಟೋಗಿದ್ರು. ಸೊ ಬಡಿ ದೀದಿ ಬಾಬಾ ಅವ್ರ ಪಕ್ಕದ ರೂಮಲ್ಲಿ ಎಲ್ಲಿ ಮಮ್ಮ ಇರ್ತಿದ್ರು, ಆ ರೂಮ್ ನನಗ್ ಕೊಟ್ಟಿದ್ರು. ಸೊ ನನಗನ್ಸ್ತು, ಬಾಬನ್ಗಿಂತ ಮುಂಚೆ ನಾನು ಎದ್ದೇಳ್ಬೇಕು, ಫಸ್ಟ್ ಎದ್ದೇಳ್ಬೇಕು ಅಂತ ನಾನು ಅನ್ಕೊಂತಾ ಇದ್ದೆ ಯಾವಾಗ್ಲೂ. ಸೆಕೆಂಡ್ ಡೇ ಇಂದಾನೆ ನಾನು ನನ್ನ ರೀತಿಯಲ್ಲಿ 4 ಗಂಟೆಗೆ ಎದ್ದೊಳ್ದೆ. ಆಗ ನಾನ್ ನೋಡ್ದೆ ಬಾಬನ್ ರೂಮಿಂದ ಲೈಟ್ ಬರ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಡೇ ಅನ್ಕೊಂಡೆ ಇನ್ನೂ ಬೇಗ ಎದ್ದೇಳೋಣ ಅಂತ 3 ಗಂಟೆಗೆ ಎದ್ದೊಳ್ದೆ. 3 ಗಂಟೆಗೆ ಎದ್ದೆ. ಆಗ ಆಮೇಲೆ ನೆಕ್ಸ್ಟ್ 2 ಗಂಟೆಗೆ ಎದ್ದೆ. ಆದ್ರೂನು ನೋಡ್ದೆ ಬಾಬಾ ಅನ್ರು ಕಮರಾಯಿಂದ ಲೈಟ್ ಬರ್ತಾ ಇದೆ. ಸೊ ನನ್ಗನ್ಸ್ತು, ಬಾಬನ್ಗಿಂತ ಮುಂಚೆ ಯಾರು ಎದ್ದೇಳಕ್ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ 1 ಗಂಟೆವರೆಗೂ ನಾನ್ ಟ್ರೈ ಮಾಡಿದೆ ಬಾಬನ್ಗಿಂತ ಬೇಗ ಎದ್ದೊಳ್ಬೇಕು ಅಂತ. ಬಾಬನ್ಗಂತೂ ನಮ್ ಹೃದಯದ ಮಾತುಗಳು ಗೊತ್ತಾಗ್ಬಿಡತ್ತೆ. ಬಾಬನ ತಂದೆಯ ಸಂಬಂಧದಲ್ಲಿ ಹಾಗೂ ಮಿತ್ರನ ಸಂಬಂಧದಲ್ಲಿ ಈ ತಾಯಿ, ದೋಸ್ತ್, ತಂದೆ, ಈ 2-3 ಸಂಬಂಧ ನಂದು ಬಾಬಾ ಅವ್ರ ಜೊತೆ ಈ ರೀತಿ ಇತ್ತು. ನಂಗೆ ಬಹಳ ಇಷ್ಟ ಆಗ್ತಿತ್ತು ಆ ಸಂಬಂಧ. ಆ ಕಾರಣದಿಂದ ಯಾವುದೇ ಮಾತ್ರ ನಡೀತಿದ್ರು, ಎಂತಹ ಸಮಸ್ಯೆ ಬರ್ತಾ ಇದ್ರು, ಆ ರೀತಿಯಿಂದ ಒಂದೊಂದ್ಸತಿ ಮಮ್ಮ ನೆನಪು ಮಾಡ್ತಿದ್ವಿ, ಕೆಲವೊಮ್ಮೆ ಬಾಬಾ ಅವ್ರನ್ನ ನೆನಪು ಮಾಡ್ತಿದ್ವಿ. ಆಮೇಲೆ ಹೇಳ್ತಿದ್ವಿ, ಬಾಬಾ ಇಂಥ ಸಮಸ್ಯೆ ಬರ್ತಾ ಇದೆ. ಲೌಕಿಕದಲ್ಲಿ ತಂದೆಗೆ ಹೇಳ್ತೀವಲ್ಲ, ಪಿತಾಜಿ ಅಂತಾನೆ ನಾನು ಬಾಬನ್ಗೆ ಹೇಳ್ತಾ ಇದ್ದೆ, ಬಾಬನ್ ಕರಿತಿದ್ದೆ. ಪಿತಾಜಿ ಇಂಥ ಸಮಸ್ಯೆ ಬಂದಿದೆ, ನೀನ್ ದೂರ ಮಾಡು ಅಂತ ಹೇಳ್ತಾ ಇದ್ದೆ. ಮಾತಾಜಿ ಅಂತ ಮಮ್ಮನ್ಗೆ ಹೇಳ್ತಾ ಇದ್ದೆ, ಇಂಥ ಸಮಸ್ಯೆ ಬಂದಿದೆ, ನೀವು ದೂರ ಮಾಡಿ ಅಂತ. ಒಂದೊಂದ್ಸತಿ ಪ್ರಪಂಚದಲ್ಲಿ ನಾನು ಫ್ರೆಂಡ್ಸ್ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ಬಾಬಾ ಅವ್ರನ್ನ ನಾನು ಒಂದು ಮಿತ್ರನ ರೂಪದಲ್ಲಿ ಬಹಳ ಬಾಬಾ ಅವ್ರ ಜೊತೆ ಸಂಬಂಧ ನಾನು ಇಟ್ಕೊಂಡಿದ್ದೆ. ಮಿತ್ರನ ಸಂಬಂಧ ಈ ರೀತಿ ಇರುತ್ತೆ, ಯಾವಾಗ ಬೇಕೋ, ಯಾವ ಗಡಿ ಬೇಕೋ ಆ ಸಮಯದಲ್ಲಿ ಮಿತ್ರರು ಹಾಜಿರಾಗ್ಬಿಡ್ತಾರೆ. ತಂದೆ ರೂಪದಲ್ಲಿ ತಂದೆ ಬ್ಯುಸಿ ಇರ್ತಾರೆ, ಮಾತಾ ಬ್ಯುಸಿ ಇರತ್ತೆ, ಪಾಲನೆಗೆ ಬ್ಯುಸಿ ಇರ್ತಾರೆ. ಅದರಿಂದ ಫ್ರೆಂಡ್ ರೂಪದಲ್ಲಿ ನಾನು ಬಾಬಾ ಅವ್ರನ್ನ ಪ್ರತಿ ಸತಿ ಯೂಸ್ ಮಾಡ್ತಿದ್ದೆ. ಬಾಬಾನ ಯಾವ ಸಂಬಂಧದಲ್ಲಿ ನಾವು ಯೂಸ್ ಮಾಡ್ತೀವಿ, ಆ ಸಂಬಂಧದಲ್ಲಿ ನಮ್ಗೆ ರೆಸ್ಪಾನ್ಸ್ ಖಂಡಿತ ಸಿಗತ್ತೆ. ಅದೇ ರೀತಿ ಈ ಪ್ರಕಾರದಲ್ಲಿ ನಾನು ಸೇವೆಯಲ್ಲಿ ಬಂದೆ. ಸೇವೆ ಬಂದಾಗ ತಂದೆ ಹೇಳಿದ್ರು, ಪೂರ್ತಿ ಫ್ಯಾಮಿಲಿ ಮಧುಬನ್ಗೆ ಹೋಗೋಣ ಅಂತ. ನಮ್ಮೆಲ್ಲರನ್ನು ಕರ್ಕೊಂಡು ನಮ್ಮ ತಂದೆ ಮಧುಬನ್ ಕರ್ಕೊಂಡ್ ಬಂದ್ರು. ಆ ಸಮಯದಲ್ಲಿ ಕನ್ಯರ ಟ್ರೈನಿಂಗ್ ಇತ್ತು. ಒಂದು ಅಮೃತ್ಸರದಲ್ಲಿ ಚಂದ್ರಮಣಿ ದಾದಿ ಅವ್ರ ಹತ್ರ ಆ ಟ್ರೈನಿಂಗ್ ನಡೀತಿತ್ತು. ಇನ್ನೊಂದು ಪೂನಾದಲ್ಲಿ ಜಾನಕಿ ದಾದಿ ಅವ್ರ ಹತ್ರ ಟ್ರೈನಿಂಗ್ ನಡೀತಿತ್ತು. ಪ್ರಪಂಚದ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ನಾವು ಬಹಳ ಇನ್ನಸೆಂಟ್ ಆಗಿದ್ವಿ. ಪ್ರಪಂಚದ ಮಾತುಗಳು ನಮ್ಗೆ ಗೊತ್ತಿರ್ಲಿಲ್ಲ, ಬಹಳ ಇನ್ನಸೆಂಟ್ ಆಗಿದ್ವಿ. ಸೊ ನಮ್ ತಂದೆ
ಬಾಬಾ ಅವ್ರಿಗೆ ಹೇಳಿದ್ರು, ಬಾಬಾ ನಾನು ಅನ್ಕೊಳ್ತೀನಿ ನಮ್ಮ ಮಗು ಬಹಳ ಸೀದಾ ಸಾದಾ, ಇವ್ರಿಗೆ ಸ್ವಲ್ಪ ಟ್ರೈನಿಂಗ್ ಪೂನಾದಲ್ಲಿ ಜಾನಕಿ ದಾದಿ ಹತ್ರ ಅಥವಾ ಚಂದ್ರಮಣಿ ದಾದಿ ಅವ್ರ ಹತ್ರ ಕಳಿಸಿದ್ರೆ ಸ್ವಲ್ಪ ಕಲ್ತು ಬರ್ತಾರೆ ಅಂತ, ಯಾಕೆಂದ್ರೆ ಮಗುಗೇನು ಬರಲ್ಲ ಅಂತ. ಬಾಬಾ ಅವ್ರು ಅದೇ ಸಮಯದಲ್ಲಿ ಹೇಳಿದ್ರು, ಮಗು ಈ ಮಗುಗೆ ಟ್ರೈನಿಂಗಿನ ಅವಶ್ಯಕತೆ ಇಲ್ಲ, ಇವ್ರಿಗೆಲ್ಲ ಬರುತ್ತೆ, ನೋಡಕ್ಕೆ ಮಾತೆ ತರ ಇದಾರೆ, ಚಿಂತೆ ಮಾಡಬೇಡಿ ನೀವು ಮಗುವುದು, ನಾನ್ ಸಂಭಾಲನೆ ಮಾಡ್ತೀನಿ ಅಂತ. ಸೊ ನಮ್ ತಂದೆ ಆಗ ಶಾಂತವಾಗ್ಬಿಟ್ರು. ಆಗ ರಿಯಲ್ ಆಗಿ ನೋಡಿದ್ರೆ ಬಾಬಾ ಅವ್ರದ್ದು ನನ್ಗೆ ಬಹಳ ಸಪೋರ್ಟ್ ಸಿಕ್ತು. ಪ್ರತಿ ಕ್ಷಣ ಶ್ವಾಸ ನನ್ಗೆ ಬಾಬಾ ಅವ್ರ ಸಪೋರ್ಟ್ ಸಿಗ್ತಾ ಇತ್ತು. ನನ್ಗೇನು ಬರ್ತಿರ್ಲಿಲ್ಲ, ಅಡ್ಗೆ ಮಾಡೋದು ಬರ್ತಾ ಇರ್ಲಿಲ್ಲ, ಆದ್ರೆ ಅಣ್ಣಂದ್ರ ಕೆಲ್ಸಗಳಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇರ್ತಿತ್ತು, ಅದು ಇದು ಮಾಡೋದ್ರಲ್ಲಿ. ಈ ರೀತಿಯಲ್ಲಿ ಎಲ್ಲಿ ನಮ್ಮನ್ನು ದಾದಿ ಮತ್ತೆ ದೀದಿ ಕಳಿಸ್ತಿದ್ರು, ಅಲ್ಲಿ ಆರಾಮಾಗಿ ಬಹಳ ಪ್ರೀತಿಯಿಂದ ನಾನು ಹೋಗ್ತಿದ್ದೆ, ಮತ್ತೆ ನಂಗೆ ಇಷ್ಟನೂ ಆಗ್ತಿತ್ತು. ಆದ್ರೆ ಇದ್ರ ಮಧ್ಯದಲ್ಲಿ ಯಾವಾಗ ಬಾಬಾ ಅವ್ಯಕ್ತ ಆದ್ರು, ಆಗ ಸ್ವಲ್ಪ ಮನ್ಸಲ್ಲಿ ಸ್ವಲ್ಪ ನನ್ಗೆ ಆಘಾತ ಆಯ್ತು, ಬಾಬಾ ಹೊಟ್ಟೋದ್ರು, ಈಗ ನನ್ಗೆ ಯಾರು ಅಂತ. ಯಾಕೆಂದ್ರೆ ನಮ್ ಜೀವನ ಬಾಬನ್ಗೋಸ್ಕರ ಕೊಟ್ಟಿದ್ವಿ. ಬಾಬಾ ಹೋದ್ಮೇಲೆ ನಮ್ಮನ್ನ ಯಾರು ಕೇಳ್ತಾರೆ? ಸೊ ಫಸ್ಟ್ ಟೈಮ್ ನನ್ಗೆ ಬಾಬಾ ಅವರು, ಅವಾಗ ನಮ್ ಸೆಂಟ್ರಲ್ ಡೆಲ್ಲಿಯಲ್ಲಿ ಪ್ರಕಾಶ್ ಬೇನ್ ಅವ್ರ ಹತ್ರ ಇದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನನ್ನ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದೆ, ಡೆಲ್ಲಿಯಲ್ಲಿದ್ದೆ. ಆ ದಿನ ಬಾಬಾ ಯಾವಾಗ ಅವ್ಯಕ್ತ ಆದ್ರೋ, ಆಗ ಅಂಬಾಲದಿಂದ ಒಬ್ರು ಅಣ್ಣ ಬಂದಿದ್ರು ಲೌಕಿಕ ಕೆಲ್ಸಕ್ಕೋಸ್ಕರ. ನಾನು ಅವ್ರಿಗೆ ಹೇಳಿದೆ, ಒಳ್ಳೇದಾಯ್ತು ನೀವು ಬಂದ್ರಿ, ನಾನ್ ನಿಮ್ ಜೊತೆನೆ ಬರ್ತೀನಿ ಅಂತ. ಯಾಕೆಂದ್ರೆ ಈಗ ಬಾಬಾ ಅಂತೂ ಹೊಟ್ಟೋಗಿದ್ದಾರೆ, ನಾನು ಇಲ್ಲಿದ್ದೇನ್ ಮಾಡೋದು, ಯಾರ ಹತ್ರ ಹೋಗೋದು, ನಾನು ನಿಮ್ ಜೊತೆನೆ ಅಂಬಾಲಾಗ್ ಬರ್ತೀವಿ ಅಂತ ಹೇಳಿದ್ರು. ಅವ್ರಿಗೂ ಸಮಸ್ಯೆ ಅನ್ಸ್ತು, ಯಾಕೆಂದ್ರೆ ತಂದೆ ತಾಯಿ ಒಂದ್ ಪರ್ಮಿಷನ್ ಬೇಕಲ್ಲ ಹಂಗ್ ಕರ್ಕೊಂಡು ಹೋಗ್ಲಿಕ್ಕೆ. ಅವ್ರು ಹೇಳಿದ್ರು, ನೀವು ರೆಡಿ ಮಾಡಿ ಇಟ್ಕೊಳ್ಳಿ, ನಾನು ಲೌಕಿಕ ಕೆಲಸ ಮುಗಿಸ್ಕೊಂಡ್ ಬಂದ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಈ ರೀತಿಯಲ್ಲಿ ಬಾಬಾ ಅವರು ಮಧುಬಂದಲ್ ಬಟ್ಟಿ ಇಟ್ರು, ದಾದಿಯವರು ನಮ್ಗೆ ಪಕ್ಕ ಮಾಡಿಸಿದ್ರು. ಈ ರೀತಿ ನಾವು ನಡೀತಾ ಇದ್ವಿ. ಕೆಲವೊಂದ್ ಮಧುಬನ್ನಲ್ಲಿ ಇಡ್ತಿದ್ರು, ಕೆಲವೊಂದ್ಸತಿ ಬೇರೆ ಕಡೆ ಕಳಿಸ್ತಿದ್ರು ನಮ್ಗೆ ಪಕ್ಕ ಮಾಡ್ಸಕ್ಕೆ. ಆದ್ರೆ ನಾನ್ ನೋಡ್ದೆ, ಎಷ್ಟೇ ಸಮಸ್ಯೆಗಳು ಬಂದ್ರೂನು, ಎಷ್ಟೇ ವಿಘ್ನಗಳು ಬಂದ್ರೂನು ಬೇರೆ ಬೇರೆ ಮಾಯೆ ರೂಪದಲ್ಲಿ ಒಳ್ಳೊಳ್ಳೆ ಆತ್ಮಗಳಿಂದ, ಮಹಾರಥಿಗಳಿಂದನೂ ವಿಘ್ನಗಳು ಬಂತು. ಆದ್ರೆ ನಾನ್ ಬಾಬಾ ಅವ್ರಿಗೆ ಹೇಳಿ ಇಟ್ಟಿದ್ದೆ, ಬಾಬಾ ಎಂದೇ ಯಾವಾಗಾದ್ರೂ ನನ್ ಮುಂದೆ ಸಮಸ್ಯೆ ಬಂದ್ರೆ ನೀವು ಮಿತ್ರನಾಗಿ ನನಗ್ ಬಂದು ಫಸ್ಟೇ ನನ್ಗೆ ಇಶಾರ ಮಾಡ್ಬಿಡಿ, ಎಚ್ಚರಿಕೆ ಕೊಡಿ, ಅವಾಗ ನಾನು ಅಲರ್ಟ್ ಆಗಿರ್ತೀನಿ ಅಂತ. ಬಾಬಾ ಅವ್ರನ್ನ ನೆನ್ಪು ಮಾಡೋದ್ರಲ್ಲಿ ಮೊದ್ಲಿಂದ ಇಂಟ್ರೆಸ್ಟ್ ಇರ್ತಿತ್ತು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಪ್ರತಿ ಸ್ಯಾಟರ್ಡೆ ನೈಟು ಇಬ್ರು ದಾದಿರು ಬರ್ತಿದ್ರು ಮನೆಗೆ, ಮತ್ತೆ ಯೋಗದ ಪ್ರೋಗ್ರಾಮ್ ಶುರು ಮಾಡ್ತಿದ್ರು. ಯೋಗ ಶುರು ಮಾಡಿಸಿ ಹೊಟ್ಟೋಗ್ತಿದ್ರು ಪ್ರತಿ ಶನಿವಾರ. 8-10 ಜನ ನಮ್ ಲೌಕಿಕ ಮನೆಯಲ್ಲೇನೆ ನಾವೆಲ್ಲರೂ ಸೇರಿ ಕ್ಲಾಸು ಮಾಡ್ತಿದ್ವಿ. ಏಕೆಂದ್ರೆ ಲೌಕಿಕ ತಂದೆ ಧ್ಯಾನದ ಪಾರ್ಟರ್ ಇದ್ರು, ಬಾಬಾ ಅವರು ಸಹ ಅವರಲ್ಲಿ ಪ್ರವೇಶ ಮಾಡಿ ಅಂದ್ರೆ ಟಚಿಂಗ್ ಕೊಡ್ತಿದ್ರು. ಏನೆಲ್ಲ ಸ್ಥೂಲ ಭಕ್ತಿ ಮಾರ್ಗದ ಚಿತ್ರ ಇತ್ತು, ಆ ಚಿತ್ರಗಳ ಮೇಲೆ ಬಾಬಾ ಅವ್ರು ನಮ್ಗೆ ಬಹಳ ಆಳದಿಂದ ತಿಳಿಸ್ಕೊಡ್ತಿದ್ರು ಪ್ರತಿಯೊಂದು ಚಿತ್ರದ್ದು. ಈ ರೀತಿಯಿಂದ ನಮ್ಮ ಪರಿವಾರದಲ್ಲಿ
ವೀಕ್ಲಿ ಬಟ್ಟಿ ಯೋಗ ಆಗ್ತಿತ್ತು. ಆದ್ರಿಂದ ಯೋಗದಲ್ಲಿ ರಾತ್ರಿ ಎಲ್ಲ ಎದ್ದೋಳೋದು ನಮ್ಗೆ ಕಷ್ಟ ಅನ್ಸ್ತಿರ್ಲಿಲ್ಲ. ಎಷ್ಟು ಲೌಕಿಕ ಪರಿವಾರದಲ್ಲಿ ನಾವು ಮೊದ್ಲಿಂದ ಯೋಗ ಅಭ್ಯಾಸ ಮಾಡಿದ್ವಿ, ಅದರಿಂದ ನಮ್ಮ ಸ್ಥಿತಿ ಮೇಲೆ ಇಲ್ಲಿನವರೆಗೂ ಅದರ ಎಫೆಕ್ಟ್ ಇದೆ. ಈ ಒಂದು ತಂದೆ ತಾಯಿಗೆ ಇದರ ಒಂದು ಅಂದ್ರೆ ಅವ್ರ ಕಾರಣ ಇದು ನಡೀತಿತ್ತು. ಖಾಸಾಗಿ ನಮ್ಮ ತಾಯಿ ಮಕ್ಕಳ ಮೇಲೆ ಬಹಳಷ್ಟು ಪರಿಶ್ರಮ ಪಡ್ತಿದ್ರು. ಈಗಿನ ಕಾಲದಲ್ಲಿ ತಂದೆ ತಾಯಿ ಅನ್ಕೊಳ್ತಾರೆ, ಜನ ಏನ್ ಅನ್ಕೋತಾರೋ, ಇವ್ರ ಮಕ್ಕಳಿಗೆ ಮದ್ವೆ ಮಾಡಿಲ್ಲ, ಬ್ರಹ್ಮಕುಮಾರಿಯರ ಹತ್ರ ಇವ್ರು ಹೋಗ್ಬಿಟ್ಟಿದ್ದಾರೆ, ಮಕ್ಕಳದೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಆ ಸಮಯದಲ್ಲಿ ನಮ್ಮ ತಂದೆ ತಾಯಿ ಹೇಗಿದ್ರಂದ್ರೆ, ಏನ್ ಬಾಬಾ ಅವ್ರ ಮುರಳಿಯಲ್ಲಿ ಕೇಳ್ತಿದ್ರೋ ಅದೇ ಬಾಬಾ ಅವ್ರ ಮುರಳಿಯನ್ನ ಜೀವನದಲ್ಲಿ ಧಾರಣೆ ಮಾಡಿ ನಡೀತಿದ್ರು. ಬಾಬಾ ಅವ್ರು ಹೇಳ್ತಿದ್ರು, ಮಕ್ಕಳಿಗೂ ಜ್ಞಾನ ತಿಳಿಸ್ಬೇಕು ಅಂದಾಗ ಬೆಳಗ್ಗೆ ನಮ್ ತಾಯಿ ಕ್ಲಾಸ್ ಮಾಡಿ ಮನೆಗ್ ಬರ್ತಿದ್ರು. ಆಗ ಅಷ್ಟೊತ್ತಿಗೆ ನಮ್ ತಂದೆ ಸಬ್ಜಿ ಎಲ್ಲ ಕಟ್ ಮಾಡಿ ಮಾತಾಜಿ ನಮ್ಗೆ 4-5 ಪಾಯಿಂಟ್ಸ್ ಮುರ್ಳಿದ್ ಹೇಳ್ತಿದ್ರು. ಆಮೇಲೆ ಹೇಳ್ತಿದ್ರು, ಈಗ ನೀವ್ ಯೋಗದಲ್ಲಿ ಕುತ್ಕೊಳ್ಳಿ, ಆಮೇಲೆ ನಿಮ್ಗೆ ನಾಷ್ಟ ಕೊಡ್ತೀನಿ ಅಂತ. ಆಗ ಒಂದು ನಿಯಮ, ಆತರ ಒಂದು ನಿಯಮ ಸಿದ್ಧಾಂತ ಮಾಡಿದ್ರು ನಮ್ ತಾಯಿ. ಎಲ್ಲಿವರೆಗೂ ನಾವು ಯೋಗ ಮಾಡಲ್ಲ, ಕ್ಲಾಸ್ ಕೇಳಲ್ಲ, ಅಲ್ಲಿವರೆಗೂ ನಾಷ್ಟ ಕೊಡ್ತಾ ಇರ್ಲಿಲ್ಲ ನಮ್ ತಾಯಿ. ಆದ್ರಿಂದ ಆ ಬೀಜ ಅಷ್ಟು ಪಕ್ಕ ಆಗ್ಬಿಡ್ತು ನಮ್ ಜೀವನದಲ್ಲಿ. ಸೆಂಟ್ರಲ್ಲಿ ಬಂದು ನಡೆಯೋದ್ರಲ್ಲಿ ನಮ್ಗೆ ಕಷ್ಟ ಅನ್ಸಿಲ್ಲ, ಏಕೆಂದ್ರೆ ಬಾಬಾ ನಮ್ ಜೊತೆ ಇದ್ರು. ಪ್ರತಿ ಕ್ಷಣ, ಪ್ರತಿ ಟೈಮ್ ಬಾಬನ್ ಜೊತೆಯಲ್ಲಿ ಇಟ್ಕೊಂಡೇ ನಾವು ನಡೀತಿದ್ವಿ. ದಾರಿಯಲ್ಲಿ ಸ್ಕೂಲ್ ಕಾಲೇಜ್ ನಡಿಬೇಕಾದ್ರೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಎಲ್ಲ ಸಮಾಚಾರ ನಾವು ನಮ್ ತಾಯಿಗೆ ಹೇಳ್ತಿದ್ವಿ. ಈ ತರ ಆಯ್ತು, ಈ ತರ ಆಯ್ತು ಅಂತ ಟೋಟಲ್ ಸಮಾಚಾರ ನಮ್ ತಾಯಿಗೆ ಹೇಳ್ತಿದ್ವಿ. ಅದರಿಂದ ನಮ್ಗೆ ಸೇಫ್ಟಿ ಅನ್ಸ್ತಿತ್ತು. ಆದ್ರಿಂದ ಮಕ್ಕಳ ಮೇಲೆ ನಮ್ ತಾಯಿ ಬಹಳ ಪರಿಶ್ರಮ ಪಟ್ಟಿದ್ರು. ಇದೇ ಹೇಳ್ತೀವಿ, ಇವತ್ತು ನಾನು ಇದೇ ಹೇಳ್ತೀನಿ, ನೀವು ನಿಮ್ ಮಕ್ಕಳ ಮೇಲೆ ಜ್ಞಾನ ಯೋಗದ ಪಾಲನೆಯನ್ನ ಕೊಡಿ ನಿಮ್ ಮಕ್ಕಳಿಗೆ. ಆದ್ರಿಂದ ನಿಮ್ ಮಕ್ಕಳು ದೊಡ್ಡವರಾದಾಗ ಈ ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡಕ್ ಸಾಧ್ಯ ಆಗತ್ತೆ. ಯಾಕೆಂದ್ರೆ ಅವ್ರನ್ನ ಚೇಂಜ್ ಮಾಡ್ಕೊಂಡಾಗ ಅವ್ರ ವಿಶ್ವವನ್ನ ಚೇಂಜ್ ಮಾಡ್ತಾರೆ. ಆದ್ರಿಂದ ಯೋಗದಲ್ಲಿ ಏನ್ ತಾಕತ್ತಿದೆ, ಬಾಬಾ ಅವರ ಸಂಬಂಧದಲ್ಲಿ ಫಸ್ಟ್ ನಮ್ದು ಯೋಗ ಸಬ್ಜೆಕ್ಟ್ ಇದೆ. ಸೇವಾ ಲಾಸ್ಟ್ ಅಲ್ಲಿ ಬರುತ್ತೆ. ಆದ್ರಿಂದ ಯೋಗ ಧಾರಣೆಗಳು, ನಮ್ಮ ಧಾರಣೆಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಬಾಬಾ ಅವರ ಬಹಳ ಸಹಯೋಗ ಸಿಗತ್ತೆ ಯೋಗದಿಂದ. ಹೊರಗಿನ ಟೇಸ್ಟ್ ಅಂದ್ರೆ ಏನು ಅಥವಾ ಹೇಗಿರುತ್ತೆ ನನ್ಗೆ ಗೊತ್ತಿಲ್ಲ. 63 years ಇಂದ ಹೊರಗಿನ ಮಾತುಗಳ ವಸ್ತುಗಳ ನನ್ಗೆ ಅನುಭವ ಇಲ್ಲ. ನಾವೇನ್ ನೋಡ್ತೀವಿ, ಅನೇಕ ಸೆಂಟ್ರ್ಗಳಲ್ಲಿ ಹೊರಗಿನ ಬ್ರೆಡ್ ತಗೊಂಡ್ ಬರ್ತಾರೆ, ಹೊರಗಿನ ಐಸ್ ಕ್ರೀಮ್ ತಗೊಂಡ್ ಬರ್ತಾರೆ, ಒಳ್ಳೆಯದು ಏನಾದ್ರೂ ಹೊರಗಡೆಯಿಂದ ತಗೊಂಡ್ ಬರ್ತಾರೆ. ಆದ್ರೆ ನಾವು ಇಲ್ಲಿನವರೆಗೂ ಯಾವತ್ತೂ ನಾನು ಬ್ರೆಡ್ ಇರ್ಬೋದು ಅಥವಾ ಇನ್ನೇನಾದ್ರೂ ಇರ್ಬೋದು, ಯಾರದೇ ಹೊರಗಡೆ ಮಾಡಿರುವಂತ ಖೋವಾ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಏನು ನಾವು ತಗೊಳಲ್ಲ. ಏನ್ ತಿನ್ಬೇಕಾಗಿದೆಯೋ ಅದನ್ನ ನಾವು ಅಕ್ಕಂದ್ರ ಕಲ್ಸ್ತೀವಿ, ಅಕ್ಕಂದ್ರ ಮಾಡ್ತಾರೆ. ಏಕೆಂದ್ರೆ ಹೊರಗಡೆ ತಿನ್ನೋದ್ರಿಂದ ಏನ್ ಎಫೆಕ್ಟ್ ನಮ್ಮ ಮನ್ಸಿನ ಮೇಲೆ ಆಗತ್ತೆ, ಅದ್ರ ಬಹಳ ನುಕ್ಸಾನ್ ಆಗತ್ತೆ ನಮ್ಮ ಮನ್ಸಿನ ಮೇಲೆ. ಆಮೇಲೆ ನಾವ್ ಯೋಚನೆ ಮಾಡ್ತೀವಿ, ಯಾಕೆ ಹಿಂಗ ಆಗ್ತಿದೆ, ಇಷ್ಟು ವರ್ಷದಿಂದ ಜ್ಞಾನದಲ್ಲಿ ನಡೀತಿದೀವಿ, ಇವತ್ತೇನಾಯ್ತೋ ಗೊತ್ತಿಲ್ಲ ಅಂತ ಅನ್ಕೋತೀವಿ. ಆದ್ರೆ ಯಾಕೆ ಅಂದ್ರೆ ಅದ್ರ ಮೇಲೆ ಮನನ ಮಾಡಲ್ಲ, ವಿಚಾರ ಮಾಡಲ್ಲ, ಯಾಕೆ ನಮ್ಮ ಮನಸ್ಸಿನ ಸ್ಥಿತಿ ಈ ರೀತಿ ಆಗಿದೆ ಅಂತ. ಸ್ವಲ್ಪ ಯೋಚನೆ ಮಾಡಿದ್ರೆ ಕೂತು ನಾವು, ನನ್ನ ಸ್ಥಿತಿ ಚೆನ್ನಾಗ್ ನಡೀತಿತ್ತು, ಬಾಬನ್ ಮನೇಲಿ ನಾನು ಬಹಳ ಹತ್ತಿರದ ಆತ್ಮ ಆಗಿದ್ದೆ, ಮಧುಬನ ಸಿಸ್ಟರ್ಸ್ಗೆ ಹತ್ರ ಇದ್ದೆ. ಆದ್ರೆ ಈ ದಿನ ನನ್ನ ಸ್ಥಿತಿ ಯಾಕೆ ಹಿಂಗಿದೆ, ಬಾಬನ್ ಪ್ರತಿ ನನ್ಗೆ ದೂರ ಮಾಡುವಂತ ಸಂಕಲ್ಪ ನಡೀತಾ ಇದೆ. ಕಾರಣ ಏನಾದ್ರೂ ಇರುತ್ತಲ್ಲ, ಆ ಕಾರಣ ಬೇರೆ ಬೇರೆ ಹೇಳ್ತೀವಿ, ಅನೇಕ ಪ್ರಕಾರದ ಕಾರಣಗಳೇ ಹೇಳ್ತೀವಿ. ಆದ್ರೆ ಕಾರಣ ಇದೇ ಇರುತ್ತೆ,
ನಮ್ದು ನಮ್ಮ ಧಾರಣೆಗಳ ಪ್ರತಿ ಬಾಬವ್ರು ಏನ್ ನಮ್ಗೆ ಧಾರಣೆಗಳನ್ನ ಕೊಟ್ಟಿದ್ದಾರೆ, ಏನ್ ಮರ್ಯಾದೆಗಳನ್ನ ಕೊಟ್ಟಿದ್ದಾರೆ, ಏನ್ ನಿಯಮಗಳನ್ನ ಬಾಬವ್ರು ಮಾಡಿದ್ದಾರೆ, ಆ ನಿಯಮಗಳಂತೆ ನಡೆಯುವಂಥದ್ರಲ್ಲಿ ನಾವು ಸಡಿಲ ಬಿಟ್ಬಿಡ್ತೀವಿ, ಲೂಸ್ ಆಗ್ಬಿಡ್ತೀವಿ. ಎಕ್ಸಾಂಪಲ್ಗೆ ಬಾಬಾ ಹೇಳಿದ್ರು ಡಿಫೆನ್ಸ್ ಅವರಿಗೆ ಹೊರಗಡೆ ತಿನ್ನೋದಿಕ್ಕೆ ಅವರಿಗೆ ಚುಟ್ಟಿ ಕೊಟ್ರು, ಆರ್ಮಿಯಲ್ಲಿ ಇರೋರಿಗೆ. ಏಕೆಂದ್ರೆ ಅಲ್ಲಿ ಹೊರಗಡೆ ಇರ್ತಾರೆ, ಅವರಿಗೆ ಮನೆ ಇರಲ್ಲ, ಕೇವಲ ಬಾಬೋರ್ ನೆನಪಲ್ಲಿ ಇದ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ನಾವು ಯೋಚನೆ ಮಾಡ್ತೀವಿ ಅವ್ರು ತಿಂತಾರೆ ಅಂದ್ರೆ ನಾವ್ ಯಾಕೆ ಹೊರಗಡೆ ತಿನ್ಬಾರ್ದು ಅನ್ಕೋತೀವಿ. ನಾನು ಕುಮಾರು ನಾನೊಬ್ಬನೇ ಇರ್ತೀನಿ ಅಂತ ಅನ್ಕೊಳ್ತೀವಿ. ಆದ್ರೆ ನಮ್ಮ ಹತ್ರ ಮನೆ ಅಂತೂ ಇದೆಯಲ್ಲ ಅಡಿಗೆ ಮಾಡ್ಕೊಂಡು ತಿನ್ನಕ್ಕೆ. ಆದ್ರೆ ಡಿಫೆನ್ಸ್ ಅವ್ರ ಹತ್ರ ಅವ್ರ ಸಪ್ರೇಟ್ ಮನೆ ಇರಲ್ವಲ್ಲ, ಯಾರ ಹತ್ರ ಇರುತ್ತೆ ಅವ್ರು ಮಾಡ್ಕೊಳ್ತಾರೆ. ಸೊ ಯಾವಾಗಿಂದ ನಾವು ಸೇವೆಯಲ್ಲಿ ಬಂದಿದ್ನೋ ಎಂದು ನಾನು ಯಾವತ್ತೂ ಸಂಕಲ್ಪನೂ ಮಾಡಿಲ್ಲ, ನೋಡೋಣ ಹೊರಗಡೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತಾನು ಸಂಕಲ್ಪ ಬಂದಿಲ್ಲ. ಯಾಕೆಂದ್ರೆ ಐಸ್ ಕ್ರೀಮ್ ಅಂತೂ ಮೆಷಿನ್ ಇಂದ ಮಾಡ್ತಾರೆ. ಸೊ ಮಷೀನ್ ಅಲ್ಲಿ ಮಾಡಿದರೆ ಅದು ಕರೆಕ್ಟ್ ಮಾತು. ಆದ್ರೆ ದೃಷ್ಟಿ ಯಾರ್ದು ಬೀಳುತ್ತೆ ಐಸ್ ಕ್ರೀಮ್ ಮೇಲೆ? ಅಲ್ಲಿ ಇರುವಂತವ್ರದ್ದು ತಾನೇ ದೃಷ್ಟಿ ಬೀಳುತ್ತೆ, ಆ ವರ್ಕರ್ಸ್ ದೃಷ್ಟಿ ಬೀಳುತ್ತೆ. ಅವ್ರ ವೈಬ್ರೇಷನ್ ಅಂತೂ ಅದ್ರ ಮೇಲೆ ಬೀಳುತ್ತಲ್ವಾ? ಸೊ ವೈಬ್ರೇಷನ್ ಇಂದಾನೇ ನಮ್ ಸ್ಥಿತಿ ಹಾಳಾಗುತ್ತೆ ಅಂದಾಗ ಪ್ರಾಕ್ಟಿಕಲ್ ಆಗಿ ಅದು ಹೊಟ್ಟೆ ಒಳಗಡೆ ಹೋದಾಗ ಎಷ್ಟು ಅದು ಹಲ್ಚಲ್ ಮಾಡುತ್ತೆ. ಅದರಿಂದ ಸಂಕಲ್ಪನೂ ನಾವು ಮಾಡಲ್ಲ ಹೊರಗಿನ ತಿನ್ಬೇಕಂತ ಹೇಳಿ. ಎಲ್ಲಿ ಯಾವಾಗಿಂದ ಬಿಟ್ವಿ, ಕಂಪ್ಲೀಟ್ ಬಿಟ್ಬಿಟ್ವಿ. 63 years ಇಂದ ಬುದ್ಧಿಯಲ್ಲೂ ನಮ್ಗದ್ ಬಂದಿಲ್ಲ. ಲೌಕಿಕದಲ್ಲಿ ಯಾರು ನಮ್ಮ ಸೋದರರಿದ್ದಾರೆ, ಅವ್ರ ಸೇವೆನೂ ಮಾಡ್ತಾರೆ, ಅವರೇ ಅಡ್ಗೆ ಮಾಡ್ಕೊಂಡು ತಿಂತಾರೆ, ಎಲ್ಲ ಮಾಡ್ತಾರೆ. ಆದ್ರಿಂದ ಬಾಬಾ ಅವ್ರನ್ನ ಮಿತ್ರ ಮಾಡ್ಕೊಂಡಾಗ ಪ್ರತಿ ಕ್ಷಣ ಪ್ರತಿ ಟೈಮ್ ಬಹಳ ನಮ್ಮನ್ನ ನೋಡ್ಕೊಳ್ತಾರೆ ಚೆನ್ನಾಗಿ. ಯಾಕೆಂದ್ರೆ ಫ್ರೆಂಡ್ ಮೇಲೆ ಎಲ್ಲ ಬಿಟ್ಟು ನಾವು ಮಾಡ್ತೀವಿ. ಬಾಬಾ ಇದನ್ನ ನೋಡ್ಕೊಳ್ಳಿ, ನಾನು ಹೋಗ್ತಿದ್ದೀನಿ, ಅಲ್ಲಿ ಹೋಗ್ತಿದ್ದೀನಿ, ಅಥವಾ ಬಾಬಾ ಇಂತಹ ಸಮಸ್ಯೆ ಬಂದಿದೆ, ಆ ಸಮಸ್ಯೆಯನ್ನು ನಾವು ನೋಡಿದ್ರೆ ಬಾಬಾ ಅವರಿಗೆ ಯಾವುದೇ ದಿನದಲ್ಲಿ ಏನೇ ಪ್ರಾಬ್ಲಮ್ ಆದಾಗ, ವಿಘ್ನ ಬಂದಾಗ ಅದನ್ನೆಲ್ಲ ನಾ ಬಾಬಾ ಅವ್ರ ಮುಂದೆ ಅಮೃತ ವೇಳೆಯಲ್ಲಿ ಇಟ್ಬಿಡ್ತೀನಿ. ಅಮೃತ ವೇಳೆ ಇಂತಹ ಒಂದು ವೇಳೆ ಆಗಿದೆ. ಯಾವ ಟೈಮಲ್ಲಿ ಬಾಬಾ ಅವ್ರಿಗೆ ಬಹಳ ಸಮೀಪದ ಅನುಭವ ನಮ್ಗೆ ಮಾಡಿಸುತ್ತೆ, ಬಾಬಾ ಅವ್ರ ಹತ್ರ ತಗೊಂಡೋಗುತ್ತೆ. ನಂಗೆ ನೆನಪಿದೆ, ಯಾವಾಗ ಬಡಿ ದಾದೀಜಿ ಪ್ರಕಾಶ್ಮಣಿ ದಾದಿ ಇದ್ರು, ನನ್ಗೆ ಹೇಳಿದ್ರು ಸುಷ್ಮಾ ನೀನ್ ಬಾಂಬೆಗೆ ಹೋಗ್ಬೇಕು, ಕೊಲಾಬಾಗ್ ಹೋಗ್ಬೇಕು ಅಂತ ಹೇಳಿದ್ರು. ಅವಾಗ ನಾನು ಮಧುಬಂದಲ್ಲಿ ಆಲ್ಮೋಸ್ಟ್ ಎಲ್ಲ ಅಕ್ಕಂದ್ರ ಅಣ್ಣಂದ್ರ ಹೇಳಿದ್ರು ಸುಷ್ಮಾ ಅಲ್ಲಿ ಹೋಗ್ಬೇಡ, ದಾದಿಗೆ ಆಗಲ್ಲ ಅಂತ ಹೇಳ್ಬಿಡು ಅಂತ ಎಲ್ಲರೂ ಹೇಳಿದ್ರು ನನ್ಗೆ. ಆಗ ನಾನ್ ಸ್ವಲ್ಪ ಕನ್ಫ್ಯೂಸ್ ಆದೆ, ಯಾಕೆಂದ್ರೆ ಎಲ್ಲರೂ ಹೇಳ್ತಿದ್ರು ಹೋಗ್ಬೇಡ ಅಂತ. ದಾದಿ ಬಹಳ ಸ್ಟ್ರಿಕ್ಟು ಅಂತ. ದೊಡ್ಡ ದಾದಿಯವ್ರು ಓಕೆ, ಆದ್ರೆ ಅಲ್ಲಿರೋರು ಬ್ರಿಡ್ಜ್ ಅಂತ ದಾದಿ ಹಾಗೂ ಆತಮ್ ಮೊಯ್ನಿ ದಾದಿಜಿ ಇಬ್ರು, ಆ ದಾದಿರಲ್ಲಿ ಯಾರಿದ್ರು ಅಲ್ಲಿ ಬಹಳ ಸ್ಟ್ರಿಕ್ಟ್ ಅಂತ ಹೇಳಿದ್ರು. ಒಬ್ರು ಆತ್ಮ ನನ್ಗೆ ಹೇಳಿದ್ರು ಈ ತಪ್ಪು ಮಾಡ್ಬೇಡ ಅಂತ. ಎಲ್ಲರೂ ನಿಮ್ಗೆ ಹೇಳ್ಬೋದು, ಆದ್ರೆ ನಾನ್ ನಿಮ್ಗೆ ಹೇಳ್ತೀನಿ, ದಾದಿ ಹೇಳಿದ್ದಾರೆ ನಿಮ್ಗೆ ಅಂದ್ರೆ ಬಾಬೋರ್ ಹೇಳಿದ್ದಾರೆ. ಆರಾಮಾಗಿ ದಾದಿ ಎಲ್ಲಿ ಕಳಿಸ್ತಿದಾರೋ ಅಲ್ಲಿ ಹೋಗಿ, ಬಹಳ ಒಳ್ಳೆ ದಾದಿ ಅಂತ ಹೇಳಿದ್ರು. ನಾನ್ ಬಾಬೋರ್ ರೂಮ್ಗೆ ಹೋದೆ. 15 ದಿನ ನನಗೆ ಬಹಳ ನನ್ನನ್ನ ಮಜಬೂತಾಗಿ ಮಾಡ್ಕೊಂಡೆ. ಯಾಕೆಂದ್ರೆ ನಂದೊಂದು ನೇಚರ್ ಆಗಿತ್ತು, ದಾದಿ ನನ್ನ ಎಲ್ಲೇ ಕಳಿಸ್ತಿದ್ರು ಅಂದ್ರೆ ನಾನು ಅಲ್ಲೇ ಹೋಗ್ತಿದ್ದೆ. ಚಿಕ್ಕವ್ರ ಹತ್ರ ಕಳಿಸ್ಲಿ, ದೊಡ್ಡವ್ರ ಹತ್ರ ಕಳಿಸ್ಲಿ, ಆದ್ರೆ ನಾನು ಹೋಗ್ತಿದ್ದೆ. ನನ್ನ ಲೈಫಲ್ಲಿ ಈ ದಿನದವರೆಗೂ ನಾನು ಯಾವತ್ತೂ ದಾದಿಯವ್ರಿಗೆ ನಾನು ಹೋಗಲ್ಲ ಅಂತ ಹೇಳಿಲ್ಲ, ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅಂತ ಹೇಳ್ತಿರ್ಲಿಲ್ಲ. ಅಲ್ಲಿ ಸೂಟ್ ಆಗಲ್ಲ ನನ್ಗೆ, ಅಲ್ಲಿ ವಾತಾವರಣ ಸೆಟ್ ಆಗಲ್ಲ ಯಾವತ್ತೂ ಹೇಳಲಿಲ್ಲ. ಆದ್ರೆ ಏನೇ ಆಗ್ಲಿ ಆ ಆತ್ಮ ನಂಗೆ ಹೇಳಿದ್ದಾರೆ ಅಂದಾಗ
15 ದಿನ ಚೆನ್ನಾಗಿ ನಾನು ಇಡೀ ದಿನ ಬಾಬಾ ಅವರು ರೂಮಲ್ಲಿ ಪಾಂಡವ್ ಭವನಲ್ಲಿ ಯೋಗ ಬಹಳ ಮಾಡ್ತಿದ್ದೆ. ಬಾಬಾ ಆ ದಾದಿರ ಹತ್ರನೇ ನಾನು ಇರಬೇಕು ಅಂತ ಹೇಳ್ದೆ. ಯಾಕೆಂದ್ರೆ ನಾವು ಬಾಲ್ಯದಿಂದಲೇ ದಾದಿಯವರ ಕೈಯಲ್ಲಿ ಪಾಲನೆ ಪಡ್ತಿದ್ವಿ. ಅಂತ್ಯದವರೆಗೂ ನಾನು ದಾದಿರ ಹತ್ರನೇ ಇದ್ದೆ. ಬಹಳಷ್ಟು ಕಲೀಲಿಕ್ಕೆ ನನ್ಗೆ ಸಿಕ್ತು ದಾದಿಗಳಿಂದ. ಆದ್ರಿಂದ ಕೊಲಾಬಾಗೆ ಬಾಂಬೆಗೆ ನಾನು ಹೋದೆ. ಬಹಳ ಚೆನ್ನಾಗಿ ದಾದಿಯರ್ ನನ್ನ ಇಟ್ಕೊಂಡ್ರು. ಪ್ರತಿಯೊಬ್ಬರ ಸ್ವಭಾವ ಸಂಸ್ಕಾರ ಬೇರೆ ಇರುತ್ತೆ. ಆದ್ರೆ ನಾನು ಅನ್ಕೊಳ್ತಿದ್ದೆ ನಾನು ದಾದಿರಿಂದ ಕಲ್ತು ಮುಂದುವರಿಬೇಕು ಅನ್ನೋದಿತ್ತು. ನಾನೆಂದೂ ಸಹ, ನಿಮ್ಗೆ ವಿಶ್ವಾಸ ಆಗಲ್ಲ, ನಾನೆಂದೂ ಸಹ ಬುದ್ಧಿಯಲ್ಲಿ ನೆಗೆಟಿವ್ ಅನ್ನೋದು ಇಟ್ಕೊಳ್ತಾ ಇರ್ಲಿಲ್ಲ. ಈ ದಾದಿ ಹಿಂಗೆ, ಪುಷ್ಪ ಶಾಂತ ದಾದಿ ಇರ್ಬೋದು, ಬಡಿ ದಾದಿ ಇರ್ಬೋದು, ಆತ ಮೊಯ್ನಿ ದಾದಿ ಸ್ಟ್ರಿಕ್ಟ್ ಆಗಿದ್ರು. ಯಾವ ಸೇವಾ ದಾದಿಗಳು ನಮ್ಗೆ ಕೊಡ್ತಿದ್ರು ನಾನು ಅದನ್ನ ಮಾಡ್ತಿದ್ದೆ. ನನ್ನ ರೆಕಾರ್ಡು, ನಾನು ಎಂದೂ ದಾದಿಯರಿಗೆ ಯಾವುದೇ ಸಮಯದಲ್ಲಿ ನಾನು ಮನ ಮಾಡ್ತಿರ್ಲಿಲ್ಲ. ಬಹಳ ಆರಾಮಾಗಿರ್ತಿದ್ದೆ. 4 ವರ್ಷ ದಾದಿ ಹತ್ರ ನಾನಿದ್ದೆ ಬಾಂಬೆಯಲ್ಲಿ. ಬಹಳಷ್ಟು ಮಾತುಗಳು ಬಂತು, ಹೋಯ್ತು. ಆದ್ರೆ ಬುದ್ಧಿಯಲ್ಲಿ ನಾನೇನು ಇಟ್ಕೊಂಡಿಲ್ಲ. ಯಾಕೆಂದ್ರೆ ಬುದ್ಧಿಯಲ್ಲಿ ಇಟ್ಕೊಳ್ಳೋದ್ರಿಂದ ಬುದ್ಧಿ ನೆಗೆಟಿವ್ ಆಗ್ಬಿಡತ್ತೆ. ಯಾಕೆ ನಾವು ಅಕ್ಕಂದ್ರ ಅಣ್ಣಂದ್ರು ಬಾಬಾ ಅವರಿಂದ ದೂರ ಆಗಿದ್ದೀವಿ ಈ ಸಮಯದಲ್ಲಿ? ಅದಕ್ಕಿದೇ ಕಾರಣ. ಯಾಕೆಂದ್ರೆ ಬೇರೆಯವ್ರನ್ನ ಕೇಳೋದನ್ನೇ ಜಾಸ್ತಿ ಮಾಡ್ತೀವಿ, ಬಾಬಾ ಅವ್ರನ್ನ ಕೇಳೋದ್ ಕಡಿಮೆ ಮಾಡ್ತೀವಿ. ಬಾಬಾ ಅವ್ರದನ್ನ ಕೇಳ್ತೀವಿ ಅಂದಾಗ ಏನ್ ಬಾಬಾ ಅವ್ರ ಅಂದ್ರೆ ನಮ್ ಕೆಲ್ಸಕ್ಕೆ ನಮ್ಗೆ ಆಗತ್ತೋ ಅದು ನಮ್ಮನ್ನ ಇಟ್ಕೊಳ್ತೀವಿ ನಮ್ ಬುದ್ಧಿಯಲ್ಲಿ. ಒಳ್ಳೆ ಮಾತುಗಳು ಬಾಬಾ ಏನ್ ಹೇಳ್ತಾರೆ, ಯಾವ್ದ್ರಿಂದ ನಾವು ಮುಂದುವರಿತೀವಿ ಅದನ್ನ ನಾವು ಕೇಳೋದಿಲ್ಲ. ನಮಗ್ ಬೇಕಾಗದನ್ನ ಮಾತ್ರ ಕೇಳ್ತೀವಿ. ಯಾವ ಕಾರಣದಿಂದ ನಮ್ ಬುದ್ಧಿ ಸ್ವಲ್ಪ ಅಪ್ಸೆಟ್ ಆಗ್ಬಿಡತ್ತೆ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಏನು ನೋಡ್ಬೇಡಿ, ಕೇಳಬೇಡಿ, ಯಾರಿಗೂ ಹೇಳ್ಬೇಡಿ, ಅದ್ರ ಬಗ್ಗೆ ಯೋಚನೆನೂ ಮಾಡ್ಬೇಡಿ ಅಂತ ಹೇಳ್ತಾರೆ. ಆ ತರ ಈ ತರ ಏನು ಮಾಡಬೇಡಿ ಅಂತ ಹೇಳ್ತಾರೆ. ನಿಶ್ಚಿಂತವಾಗಿರಿ ಅಂತ ಹೇಳ್ತಾರೆ. ಡ್ರಾಮಾದ ಪಾಯಿಂಟ್ ನಮ್ಗೆ ಬಹಳ ಚೆನ್ನಾಗಿದೆ ಅನ್ಸುತ್ತೆ. ಜಾಮ್ನಗರ್ ನಾನು 82 ಅಲ್ಲಿ ಬಂದಾಗ ನಂಗೆ ನೆನಪಿದೆ. ನಡೀತಾ ನಡೀತಾ ಫಸ್ಟ್ ಟೈಮ್ ನನಗೆ ದಾದಿ ಹೇಳಿದ್ರು ನೀನ್ ಅಲ್ಲಿ ನೋಡ್ಕೋಬೇಕು ಅಂತ. ದಾದಿರ ಹತ್ರ ಇದ್ದಾಗ ನಾವು ಚಿಕ್ಕ ಮಕ್ಕಳಾಗಿ ನಡೀತಿದ್ವಿ. ಯಾವುದೇ ವಿಘ್ನಗಳಿಲ್ಲ, ಸಮಸ್ಯೆಗಳಿಲ್ಲ. ದಾದಿಗಳ ಕೆಲ್ಸ ಅವ್ರಿಗೆ ಗೊತ್ತಿತ್ತು. ನಮ್ಗೆ ದಾದಿ ಏನ್ ಹೇಳ್ತಾರೆ ಅದಷ್ಟು ನೋಡ್ಕೋಬೇಕಾಗಿತ್ತು. ಜಾಮ್ನಗರ್ಗ್ ಬಂದಾಗ ಸ್ವಲ್ಪ ವಿಘ್ನಗಳು ಶುರುವಾಯ್ತು. ಬಹಳಷ್ಟು ವಿಘ್ನಗಳು ಬಂತು. ಆ ಸಮಯದಲ್ಲಿ ಬಾಂಬೆದು ಬಹಳ ದೊಡ್ಡ ಸೆಂಟ್ರ್, ಅದು ಬಹಳ ದೊಡ್ಡ ಸೆಂಟ್ರ್ ಆಗಿತ್ತು. ಸೊ ನಾವು ಅಲ್ಲಿಂದ ಬಂದಿದ್ವಿ. ಬಾಂಬೆಯನ್ನ ಕಂಪೇರ್ ಮಾಡ್ಕೊಂಡ್ರೆ ಜಾಮ್ನಗರ್ದು ಬಹಳ ಹಳೆ ಸೆಂಟ್ರ್ ಆಗಿತ್ತು, ಮತ್ತೆ ಬಹಳ ಸಣ್ಣ ಸೆಂಟ್ರ್ ಆಗಿತ್ತು. ಸೇವೆನೂ ಏನಿರ್ಲಿಲ್ಲ, ಕ್ಲಾಸ್ ಅನ್ನೋದೇ ಇರ್ಲಿಲ್ಲ. ದಾದಿಜಿ ನನ್ನ ಕಳಿಸಿದ್ರು. ಗುಜರಾತಿನೂ ಬರ್ತಾ ಇರ್ಲಿಲ್ಲ ನಮ್ಗೆ. ಸ್ವಲ್ಪ ಸಮಯ ಆದ್ಮೇಲೂ ಯಾರೂನು ಅಕ್ಕಂದ್ರ ಅಣ್ಣಂದ್ರ ಬರ್ತಿರ್ಲಿಲ್ಲ. 2-4 ಜನ ಬರ್ತಿದ್ರು. ಒಂದ್ಸತಿ ನಾವು ಮತ್ತೆ ಬಾಬಾ ಅವರು ಜೊತೆ ನಾನು ಫೈಟಿಂಗ್ ಮಾಡಿದೆ. ಅವಾಗ ಬಾಬನ್ ನಾನು ಹೇಳ್ದೆ, ಬಾಬಾ ನೀವು ನನ್ನನ್ನು ಇಲ್ಲಿ ಕಳ್ಸಿದ್ರಿ, ಏನಕ್ಕೆ ಕಳ್ಸಿದೀರ ನೀವಿಲ್ಲಿ? ನೀವೇನು ಊಟ ಕೊಟ್ಟಿಲ್ಲ ಅಂದ್ರೂ ನಡೆಯತ್ತೆ, ಏನಿರುತ್ತೆ ಅದ್ ನಾ ತಿಂತೀನಿ. ಯಾಕೆಂದ್ರೆ ನಾನ್ ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ. ಅಟ್ಲೀಸ್ಟ್ ನನ್ನ ಹತ್ರ ಸೇವೆಗಾದ್ರೂ ಯಾರನ್ನಾದ್ರೂ ಕಳಿಸಿ. ಇಲ್ಲ ಅಂದ್ರೆ ನಿನ್ ಮೇಲೆ ಬೋಜ ಆಗತ್ತೆ ಬಾಬಾ. ನಾನು ಯಾಕೆಂದ್ರೆ ತಿಂತಿದ್ದೀನಿ, ಆದ್ರೆ ಸೇವೆ ಏನು ಮಾಡ್ತಿಲ್ಲ. ಯಾಕೆಂದ್ರೆ ಶರೀರ ನಡ್ಸಕ್ ಪೆಟ್ರೋಲ್ ಅಂತೂ ಬೇಕಲ್ವಾ. ಬೆಳಗ್ಗೆ ಅಮೃತ ವೇಳೆ ನಾನು ಫೈಟ್ ಮಾಡ್ದೆ ಈ ತರ ಬಾಬಾ ತರ. ಕ್ಲಾಸ್ ಆಗಿದ ತಕ್ಷಣ ಆ ದಿನ ನಮ್ಮ ಹತ್ರ 6-8 ಜನ ಕೋರ್ಸಿಗೆ ಬಂದ್ರು. ನಾನು ಬಹಳ ಖುಷಿ ಪಟ್ಟೆ ಆಗ. ನಿಜವಾಗ್ಲೂ ಬಾಬಾ ಅವರು ನನ್ ಮಾತ್ ಕೇಳಿಸ್ಕೊಂಡ್ರು, ನನ್ ಪಕ್ಕ ಮಿತ್ರ ಆಗಿದ್ದಾರೆ ಅಂತ. ಯಾಕೆಂದ್ರೆ ಮಿತ್ರನ್ ರೂಪದಲ್ಲಿ ನಾನು ಬಾಬಾ ಹತ್ರ ಜಗಳ ಮಾಡಿದೆ. ಎಂಥ ಮಿತ್ರ ಬಾಬಾ ನೀನು ಅಂತ.
ಮಿತ್ರತೆ ಅಂದ್ರೆ ರಿಯಲ್ ಫ್ರೆಂಡ್ಶಿಪ್ ಅನ್ನ ನೀನ್ ನಿಭಾಯಿಸು ಅಂತ ಹೇಳ್ತಿದ್ದೆ ಬಾಬಾ ಅವ್ರಿಗೆ. ಆವಾಗಿಂದ ನನ್ಗನ್ಸ್ತು, ಅನುಭವಗಳಂತೂ ಆಗ್ತಾ ಇರತ್ತೆ, ನಾನು ಬಾಬಾ ಅವ್ರಿಗೆ ಮಿತ್ರನ ರೂಪದಲ್ಲಿ ಸೇವಾ ಫೀಲ್ಡ್ ಅಲ್ಲಿ ಇದ್ದಾಗ ನಾನು ಮಿತ್ರನ ರೂಪದಲ್ಲಿ ಯೂಸ್ ಮಾಡ್ತೇನೆ. ಯಾವುದೇ ಒಂದು ಸಲಹೆ ತಗೋಬೇಕು ಅಂದ್ರೆ ಮಿತ್ರನ ರೂಪದಲ್ಲಿ ನಾನು ಜಾಸ್ತಿ ಮಾಡ್ತೀನಿ. ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲೂ ಮಾಡ್ತೀನಿ. ಮಾತೆಯ ರೂಪದಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ ನಾನು ಅಮ್ಮ ಅವ್ರನ್ನ ಮಾತೇಶ್ವರಿ ನೆನ್ಪು ಮಾಡ್ಕೊಳ್ತೀನಿ. ಬಾಬಾ ಅವ್ರ ಜೊತೆನೂ ಮಾತಾಡ್ತೀನಿ. ಬ್ರಹ್ಮನೂ ನಮ್ ತಾಯಿ ಆಗಿದಾರಲ್ವಾ. ಬಾಬಾ ಅವರು ಅದರದ್ದು ಮುರಳಿಯಲ್ಲೂ ಬಹಳಷ್ಟು ಒಳ್ಳೆ ಜವಾಬ್ ಕೊಡ್ತಾರೆ. ನೆನ್ನೆ ಒಬ್ಬ ಜೊತೆ ಮಾತಾಡ್ತಿದ್ದೆ ನಾನು ಅವರಿಗೆ ತಿಳಿಸ್ಕೊಡ್ತಿದ್ದೆ. ಆಗ 2-3 ಪಾಯಿಂಟ್ ನಾನೇನು ಅವ್ರಿಗೆ ಹೇಳಿದೆ, ಈ ದಿನ ಮುರಳಿಯಲ್ಲಿ ಬಾಬಾ ಅದನ್ನು ಹೇಳಿದ್ರು. ನನ್ಗನ್ಸ್ತು, ನೆನ್ನೆ ತಾನೇ ನಾನು ಹೇಳಿದೆ, ಇವತ್ತು ಬಾಬಾ ಮುರಳಿಯಲ್ಲಿ ಅದ್ರ ಬಗ್ಗೆ ಹೇಳಿದ್ರು ಅಂತ. ಇದರಿಂದ ನಮ್ಮ ಬುದ್ಧಿ ಬಾಬಾ ಅವ್ರ ಜೊತೆ ಇದೆ ಅನ್ನೋದು. ಇನ್ನೊಂದು ಮಾತೇನಂದ್ರೆ, ಯಾರಿಗಾದ್ರೂ ನಾನು ಶಿಕ್ಷಣವನ್ನ ಕೊಡಬೇಕು ಅಂದ್ರೆ, ಇಲ್ಲಿರೋ ಅಂಥವ್ರು ಇರ್ಬೋದು ಅಥವಾ ಬರುವಂಥ ಅಕ್ಕಂದ್ರಣ್ಣಂದ್ರಿಗಿರ್ಬೋದು, ನಾನು ಫಸ್ಟ್ ಬಾಬಾ ಅವ್ರಿಗೆ ಹೇಳ್ಬಿಡ್ತೀನಿ, ಬಾಬಾ ಈ ಮಾತಿದೆ, ನೀವು ಅವ್ರಿಗೆ ಏನ್ ಶಿಕ್ಷಣ ಕೊಡ್ಬೇಕಾಗಿದೆಯೋ ಅದನ್ನ ನೀನ್ ಹೇಳೋ ನನ್ಗೆ ಅಂತ. ಅನೇಕ ಬಾರಿ ಬಾಬಾ ಅವ್ರು ಒಳ್ಳೊಳ್ಳೆ ಟಚಿಂಗ್ ಕೊಡ್ತಾರೆ, ಪ್ರೇರಣೆಗಳನ್ನ ಕೊಡ್ತಾರೆ. ಒಂದೊಂದ್ಸತಿ ಮುರಳಿಯಲ್ಲಿ ಬಂದ್ಬಿಡುತ್ತೆ ಏನ್ ಹೇಳ್ಬೇಕನ್ನೋದು. ನಾನ್ ಬಾಲ್ಯದಿಂದಲೂ ಯಾವಾಗಿಂದ ಜ್ಞಾನಕ್ಕೆ ಬಂದಿದ್ದೇನೆ, ಬಾಬಾ ಅವ್ರು ಬಿಟ್ಟು ಬುದ್ಧಿಯಲ್ಲಿ ಯಾರು ಬರ್ಲಿಲ್ಲ. ಆದ್ರಿಂದ ನಾನ್ ತಿಳ್ಕೊಳ್ತೀನಿ, ಸತ್ಯ ಹೃದಯದಿಂದ ಯಾವಾಗ ಬಾಬಾ ಅವ್ರಿಗೆ ನಾವ್ ಇಷ್ಟಪಡ್ತೀವಿ, ಬಾಬಾ ಅವ್ರ ನೆನ್ಪು ಮಾಡ್ತೀವಿ, ಆವಾಗ ಬಾಬಾ ನಮ್ಗೆ ಹೆಲ್ಪ್ ಮಾಡ್ತಾರೆ. ಒಮ್ಮೆ ನಮ್ಮ ಹತ್ರ ಬಹಳ ದೊಡ್ಡ ಸಮಸ್ಯೆ ಬಂದಿತ್ತು ಒಳ್ಳೆ ಆತ್ಮನ ಹತ್ರ. ಆ ಆತ್ಮ ಆ ತರ ಇರ್ಲಿಲ್ಲ, ಆ ತರ ಹೆಂಗಾದ್ರೂ ಗೊತ್ತಿಲ್ಲ. ಬಾಬಾ ಅವ್ರಿಗೆ ಹೇಳಿದ್ವಿ ನಾವ್ ಅವಾಗ, ಬಾಬಾ ಏನ್ ಮಾಡೋದು ಅಂತ. ಅದಕ್ಕೋಸ್ಕರ ನಾವು ಜಾನಕಿ ದಾದಿಗೆ ಲಂಡನ್ಗೆ ಫೋನ್ ಮಾಡಿದ್ವಿ. ಬಹಳಷ್ಟು ವರ್ಷ ಆಯ್ತು ಈ ಮಾತಾಗಿ. ಈ ಟೈಮಲ್ಲಿ ಲಂಡನ್ ಅಲ್ಲಿ ಎಷ್ಟು ಟೈಮ್ ಇರುತ್ತೆ ಅಂತಾನೂ ಗೊತ್ತಿಲ್ಲ. ನಾನು 10 ಗಂಟೆಗೆ ಫೋನ್ ಮಾಡಿದೆ. ನಾನು ಜಾನಕಿ ದಾದಿ ಹತ್ರ ಮಾತಾಡ್ಬೇಕು ಅಂತ ಹೇಳಿದೆ, ದಾದಿಗೆ ಫೋನ್ ಕೊಡಿ ಅಂತ. ದಾದಿಗೆ ಹೇಳ್ದೆ, ದಾದಿ ನಾನು ಶುಶ್ವ ಮಾತಾಡ್ತಿದ್ದೀನಿ ಅಂತ. ದಾದಿಗೆ ಗೊತ್ತಿದೆ ಏನ್ ಕೆಲ್ಸ ಇದೆ, ಈಗ 5 ಗಂಟೆ ಆಗಿದೆ ದಾದಿ, ನಂಗೆ ಗೊತ್ತಿರ್ಲಿಲ್ಲ ಟೈಮು, ಅದಕ್ಕೆ ಫೋನ್. ಅವ್ರಿಗೆ ಹೇಳಿದೆ, ದಾದಿ ಈ ತರ ಪ್ರಾಬ್ಲಮ್ ಬಂದಿದೆ, ಏನ್ ಮಾಡೋದು ಅಂತ. ದಾದಿ ಹೇಳಿದ್ರು, ಏನು ಯೋಚನೆ ಮಾಡ್ಬೇಡ ಜಾಸ್ತಿ, ಬಿಂದುವನ್ನ ನೆನಪು ಮಾಡು, ಬಿಂದುವಾಗಿ ಬಾಬಾ ಬಿಂದುವನ್ನ ನೆನಪು ಮಾಡು ಅಂತ. ಬಿಂದುವನ್ನ ಹಾಕು ಅಂದ್ರೆ ಫುಲ್ ಸ್ಟಾಪ್ ಇಡು ಅಂತ. ಬಾಬಾ ಏನೆಲ್ಲ ನಿಮ್ಗೋಸ್ಕರ ಮಾಡ್ತಾರೆ, ಬಾಬಾ ನಿನ್ಗೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ, ಬಾಬಾ ನಿಂಗ್ ಖುಷಿ ಪಡಿಸ್ತಾರೆ ಅಂತ ಹೇಳಿದ್ರು. ಅಂದಾಗ ಏನೇ ಮಾತಿರ್ಲಿ ಬಾಬಾ ನಿನ್ ಸೈಡೆ ತಗೊಳ್ತಾರೆ ಅಂತ ಹೇಳಿದ್ರು. ನನ್ ನಿಶ್ಚಿಂತ ಆಗ್ಬಿಟ್ಟೆ ನಿಜವಾಗ್ಲು. ಯಾಕೆಂದ್ರೆ ನಾನು ಈ ತರ ದಾದಿಗಳ ಮುಂದೆ ಇದ್ವಿ ನಾವು, ಆಗ ಪ್ರಾಬ್ಲಮ್ ಸಮಸ್ಯೆಗಳೇನು ಗೊತ್ತಿರ್ಲಿಲ್ಲ, ದಾದಿಗಳಿಗೆ ಗೊತ್ತಿತ್ತು. ಇಲ್ಲಿ ಬಾಬಾ ಜವಾಬ್ದಾರಿ ಕೊಟ್ಟು ನಮ್ಮನ್ನ ಕಳ್ಸಿದ್ರು. ಆಗ ನೋಡ್ದಾಗ ಯಾವಾಗ ಈ ಸಮಸ್ಯೆ ಸಮಾಪ್ತಿ ಆಯ್ತು, ಅವ್ರ ಪ್ರತಿ ನಾನು ಬಹಳ ಮನ್ಸ ಸೇವಾ ಮಾಡಿದೆ, ಬಹಳಷ್ಟು ಮನ್ಸ ಸೇವಾ ಮಾಡಿದೆ. ನಾನು ಹೇಳ್ದೆ, ಬಾಬಾ ಲೌಕಿಕದಲ್ಲಿ ಭಾಬಿ ಯಾರ್ದು ಸಂಬಂಧ ಇಲ್ಲ, ಯಾರ ಜೊತೆನೂ ನಾನು ಘರ್ಷಣೆಯಲ್ಲಿ ಬಂದಿಲ್ಲ, ಯಜ್ಞದಲ್ಲೂ ಯಾರ ಜೊತೆನೂ ಘರ್ಷಣೆದಲ್ಲಿ ಬಂದಿಲ್ಲ. ಎಷ್ಟು ಘರ್ಷಣೆಯಲ್ಲಿ ಬರ್ತೀವೋ ನಮ್ ತಲೆ ಕೆಡ್ಸ್ಕೊಳ್ತೀವಿ ಅಂತ. ಆದ್ರಿಂದ ನಾವು ಈ ಒಂದು ಘರ್ಷಣೆಯಲ್ಲಿ ಬರೋದು ಬೇಡ.
ಯಾಕೆಂದ್ರೆ ಎಷ್ಟು ಸೇಫ್ ಆಗಿರ್ತೀವೋ ಘರ್ಷಣೆಯಲ್ಲಿ ಬರಲ್ವೋ ಅಷ್ಟು ನಮ್ ಸೇಫ್ಟಿ ಸ್ವದರ್ಶನ ಚಕ್ರ ತಿರುಗಿಸೋಣ ಅಂತ ಹೇಳ್ತಿದ್ದೆ. ಅದೇ ಆಯ್ತು. ಯಾರೋ ವಿರೋಧದಲ್ಲಿ ಸೆಂಟರ್ ಓಪನ್ ಮಾಡಿದ್ರು. ಬಾಬಾ ತನ್ನಂತಾನೆ ಬಂದ್ ಮಾಡಿಸಿದ್ರು. ದೊಡ್ಡ ದೊಡ್ಡ ಅಣ್ಣಂದ್ರ ಅಕ್ಕಂದ್ರೆ ಹೇಳಿದ್ರು, ರಮೇಶ್ ಬಾಯ್ ಉಷಾಬೇನ್ ಹೇಳಿದ್ರು, ನೀವು ಬಿಟ್ಬಿಡಿ ಅಂತ ಹೇಳಿದ್ರು. ಅವ್ರು ಬಂದಾಗಲ್ಲ ಅಂತ. ಏನೇ ಆಗ್ಲಿ ಸತ್ಯ ಹೃದಯದಿಂದ ನಾನು ಬಾಬನ್ ನೆನ್ಪು ಮಾಡ್ತಿದ್ದೆ. ಬಾಬನ್ ಮಿತ್ರನ ರೂಪದಲ್ಲಿ ಹೇಳ್ತಿದ್ದೆ, ಬಾಬಾ ಇವತ್ತಿದಾಯ್ತು ಅದಾಯ್ತು, ನನ್ಗೆ ಈ ಸಂಕಲ್ಪ ಬಂತಿವತ್ತು. ಬಾಬಾ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಿದ್ರು. 2-3 ವರ್ಷದವರೆಗೂ ನಾನು ಒಳ್ಳೆ ಪವರ್ಫುಲ್ ಯೋಗ ಮಾಡಿದೆ. ಸ್ವಲ್ಪ ದಿನ ಯಾವಾಗ ವರ್ಷ ಪೂರ್ಣ ಆಗೋದಕ್ಕಿತ್ತು ಆಗ ಮತ್ತೆ ಬಾಬನ್ ಜೊತೆ ಫೈಟಿಂಗ್ ಮಾಡಿದೆ. ನಿಮ್ದಂತೂ ನಡೀತಾ ಇದೆ. 5ರಿಂದ 5:30 ಯೋಗ ಮಾಡ್ತಿದ್ದೆ ಬೆಳಗ್ಗೆ. ಆ ಯೋಗ ಬಂದ್ ಮಾಡ್ಬಿಟ್ಟೆ. ನೀವೇನ್ ಮಾಡ್ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಆಗ 15 ದಿನ ಮುಂಚೆನೆ ಬಂದಾಗ್ಬಿಡ್ತು ಸಮಸ್ಯೆ. ಈ ರೀತಿ ಬಂದಾಯ್ತು. ಬಹಳ ಸಂಕಲ್ಪ ಎಲ್ಲಾರು ನಡೆಸಿದ್ರು, ಹೆಂಗಾಯ್ತು ಏನಾಯ್ತು ಅಂತ. ನಾನ್ ಹೇಳ್ದೆ ಗೊತ್ತಿಲ್ಲ ಬಾಬಾ ಮಾಡಿದ್ರು ಅಂತ. ಅಂದ್ರೆ ಸತ್ಯ ಹೃದಯದಿಂದ, ಸತ್ಯತೆಯಿಂದ, ಆ ಸಫಾಯಿಂದ ಬಾಬಾ ಅವ್ರನ್ನ ನೆನಪು ಮಾಡಿದಾಗ, ಈ ಎರಡೂ ನಮ್ಮಲ್ಲಿದ್ದಾಗ, ಸತ್ಯತೆ ಸ್ವಚ್ಛತೆ, ಪಾಲಿಟಿಕ್ಸ್ ಮಾಡೋದು ಅದು ಇದು ಮಾಡೋದು ನಂಗೆ ಬರಲ್ಲ. ಬಾಬಾ ಅವ್ರ ನೆನಪಲ್ಲಿ ಇರ್ತೀವಿ. ಬಾಬಾ ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ. ಯಾವಾಗ ಜಾನಕಿ ದಾದಿ ಅವರು ಮಧುಬಂದಲ್ಲಿ ಬಂದ್ರು ಆಗ ನಾನು ಹೇಳ್ದೆ, ದಾದಿ ಎಲ್ಲ ಸರಿ ಹೋಯ್ತು. ಆಗ ಹೇಳಿದ್ರು, ನೀ ಯಾಕೆ ಮತ್ತೆ ಇಷ್ಟು ಹೆದರ್ತಿದ್ದೆ ಅದರ ಪ್ರತಿ ಅಂತ. ಬಾಬಾ ಕೂತಿದ್ದಾರೆ ಬಾಬನ್ ಮಕ್ಳನ್ನ ನೋಡ್ಕೊಳ್ಳೋದಿಕ್ಕೆ ಅಂತ. ಸೊ ನಾನ್ ನೋಡಿದೆ ಬಾಬಾ ಪ್ರತಿ ಕ್ಷಣ ನಮ್ಗೆ ಸಹಯೋಗ ಕೊಡ್ತಾರೆ. ಯಾವಾಗಿಂದ ನಾನು ಜ್ಞಾನದಲ್ಲಿ ಬಂದೆ, ಜ್ಞಾನದಲ್ಲಿ ಬಂದ ಮೇಲೆ ಇಷ್ಟು ಬಾಬಾ ಅವ್ರು ನಮ್ಗೆ ಪ್ರಾಪ್ತಿಗಳನ್ನ ಮಾಡಿಸಿದ್ದಾರೆ. ಏನೆಲ್ಲ ಸಮಸ್ಯೆಗಳು ಬಂದಿದೆ, ಆ ಸಮಸ್ಯೆಗಳನ್ನಲ್ಲಿ ನಾನು ಎಂದೂ ಇರ್ಲಿಲ್ಲ. ಬಾಬಾ ಅವರು ಆ ಸಮಸ್ಯೆಗಳನ್ನ ನನ್ಗೆ ಈಸಿಯಾಗಿ ಪಾರ್ ಮಾಡ್ಬಿಟ್ರು. ಈ ರೀತಿ ಪಾರ್ ಮಾಡಿಸಿದ್ರು. ಹೇಗೆ ಬೆಣ್ಣೆಯಿಂದ ಕೂದಲು ತೆಗ್ದಂಗ್ ಪಾರ್ ಮಾಡಿಸಿದ್ರು. ನಂಗೆ ಟಚ್ಚು ಆಗ್ಲಿಲ್ಲ, ಇಫೆಕ್ಟ್ ಕೂಡ ಆಗ್ಲಿಲ್ಲ. ಅನೇಕ ಬಾರಿ ಟೆನ್ಷನ್ ಆಗ್ಬಿಡುತ್ತೆ. ಸೆಂಟರ್ ಸಮಸ್ಯೆ ಇರ್ಬೋದು, ಬರುವಂತವ್ರ ಸಮಸ್ಯೆ ಇರ್ಬೋದು, ಅನೇಕ ಬಾರ ನಂಗೆ ಟಚ್ ಆಗ್ಬಿಡ್ತಾ ಇತ್ತು. ಯಾರ್ದಾದ್ರೂ ವ್ಯಕ್ತಿಯಿಂದ ಅಥವಾ ಯಾರ ಮುಖಾಂತರ ಯಾವ ಸಮಸ್ಯೆ ಬರುತ್ತೆ, ಯಾರ ಮುಖಾಂತರ ಬರುತ್ತೆ ಟಚ್ ಮಾಡಿಸ್ತಿರ್ಲಿಲ್ಲ. ಆದ್ರೆ ಯಾವ್ದೇ ಅಕ್ಕಂದ್ರ ಅಣ್ಣಂದ್ರಿಂದ ಬರುತ್ತೆ ಅನ್ನೋದು ಟಚ್ ಮಾಡಿಸ್ತಿತ್ತು. ಸೆಂಟರಿನ ಅಕ್ಕಂದ್ರಿಂದಾನೇ ಪ್ರಾಬ್ಲಮ್ ಬರುತ್ತೆ ಅಂತಾನು ಬಾಬಾ ಒಂದೊಂದ್ಸತಿ ಟಚ್ ಮಾಡ್ತಿದ್ರು. ಆಗ ನಾ ಅಕ್ಕಂದ್ರಿಗೆ ಹೇಳ್ತಿದ್ದೆ, ಈ ರೀತಿ ಆಗತ್ತೆ, ನೀವೆಲ್ಲ ಸಾವಧಾನಿಯಿಂದ ಇರಿ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಸಮಯ ಆದ್ಮೇಲೆ ಆ ಪ್ರಾಕ್ಟಿಕಲ್ ಆಗಿ ಆ ಮಾತು ಬರ್ತಿತ್ತು ನಮ್ಮ ಮುಂದೆ. ಆಗ ನಾನು ಬಾಬಂಗೆ ಹೇಳ್ತಿದ್ದೆ, ಬಾಬಾ ನಿನ್ಗೆ ಬಹಳ ಥ್ಯಾಂಕ್ಸ್, ಯಾಕೆಂದ್ರೆ ನೀವು ಸಾವಧಾನ ಮಾಡಿದ್ರಿ ನನ್ಗೆ. ಸ್ವಾರ್ಥದಿಂದ ನಾನು ಎಂದೂ ಬಾಬಾ ಅವ್ರ ನೆನ್ಪು ಮಾಡಿಲ್ಲ. ಬಾಬಾ ನನ್ನ ಈ ಸಮಸ್ಯೆ ದೂರ ಮಾಡಿ ಅಂತ ಯಾವತ್ತೂ ನಾನು ಕೇಳಲಿಲ್ಲ. ಬಾಬಾ ಅವ್ರಿಗೆ ಸಮಸ್ಯೆ ಹೇಳ್ತಿದ್ದೆ, ಬಾಬಾ ಈಗ ಇದಾಗ್ತಿದೆ, ಈ ಇವ್ರದಿಂತ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದೆ, ನೀವ್ ಇದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಿದ್ದೆ. ನನ್ನಲ್ಲಿ ತಾಕತ್ತಿಲ್ಲ, ಆದ್ರೆ ನಿಮ್ಗಂತೂ ಗೊತ್ತಿದೆ, ನೀವ್ ಅದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಿದ್ದೆ. ಯೋಗದ ಚಾರ್ಟ್ ಜಾಸ್ತಿ ಮಾಡ್ಲಿ, ಅದ್ ಮಾಡ್ಲಿ ಇದ್ ಮಾಡ್ಲಿ ಅಂತ ಇಲ್ಲ, ಬಾಬಾ ಅವ್ರಿಗೆ ಬಿಟ್ಬಿಡ್ತಿದ್ದೆ ನಾನು. ಬಾಬಾ ಅವ್ರು ನನ್ನ ಇಷ್ಟು ನಿಶ್ಚಿಂತವಾಗಿಟ್ಟಿದ್ದಾರೆ. ಯಾಕೆಂದ್ರೆ ಸತ್ಯ ಹೇಳ್ಬೇಕಂದ್ರೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದಿರ್ಲಿ ಅಥವಾ ಬಂದಿರ್ಲಿ, ನಾನು ಯಾವತ್ತೂ ನಾನು ತಲೆ ಬಿಸಿ ಮಾಡ್ಕೊಂಡಿಲ್ಲ.
ಒಂದ್ಸತಿ ನಮ್ಮ ಹತ್ರ ಇಬ್ರು ಅಕ್ಕಂದ್ರು ಇರ್ತಿದ್ರು ಇಲ್ಲಿ. ಅನೇಕ ಬಾರಿ ತಂದೆ ತಾಯಿ ಅನ್ಕೋತಾರ ಅವ್ರ ಮಕ್ಕಳು ಕರೆಕ್ಟು ಅಂತ. ಸೆಂಟರ್ ಅಲ್ಲಿ ಎಲ್ಲಾ ತರದ ಮಕ್ಳು ಇರ್ತಾರೆ, ಎಲ್ಲಾರನ್ನೂ ನೋಡ್ಕೋಬೇಕಾಗತ್ತೆ. ಈ ರೀತಿಯಿಂದ ಒಂದ್ಸತಿ ಆ ಮಕ್ಕಳದು ತಂದೆ ನಮ್ಮ ಹತ್ರ ಬಂದಿದ್ರು. ನಾವು ವಿಸಿಟಿಂಗ್ ರೂಮಲ್ಲಿ ಕೂತಿದ್ವಿ. ಆಗ ಎದುರುಗಡೆ ಸೆಂಟ್ರಲ್ಲಿ ಜಯಂತಿಬಾಯಿ ಅಂತ ಇರ್ತಾರ, ಅವರು ಕೂತಿದ್ರು. ಏನೇನೋ ಹೇಳಿದ್ರು. ಫಸ್ಟ್ ನಾನು ಯೋಚನೆ ಮಾಡಿದೆ ಏನಾದ್ರೂ ಜವಾಬ್ ಹೇಳ್ಬೇಕಂತ. ಆದ್ರೆ ಒಳಗಡೆ ಬಾಬಾ ಅವ್ರು ಇಶಾರ ಕೊಟ್ರು, ಸುಮ್ನೆ ಕೇಳ್ತಾ ಹೋಗು ಅಂತ. ನಾನು ಸುಮ್ನೆ ಕೇಳ್ತಾ ಹೋದೆ. ಅವ್ರು ನೋಡ್ತಾ ಇದ್ರು, ಬಾಬಾ ಇವ್ರನ್ನ ಶಾಂತ ಮಾಡು, ಶಾಂತವಾಗಿರ್ಲಿ ಅಂತ. ಆಗ ಅವ್ರು ಹೇಳಿದ್ರು, ನಾನೇನು ಹೇಳಿಲ್ಲ, ಎಲ್ಲ ಏನೇನ್ ಹೇಳ್ಬೇಕೋ ಹೇಳ್ಬಿಟ್ಟು ಹೊಟ್ಟೋದ್ರು ಅವ್ರು. ಜಯಂತಿಬಾಯಿ ಹೇಳಿದ್ರು, ದೀದಿ ಯಾಕೆ ನೀವೇನು ಹೇಳಿಲ್ಲ ಅವ್ರಿಗೆ? ನಾನಂದೆ, ಇಲ್ಲ, ಈಗ ನಾವು ಹೇಳಿದ್ರೆ ಅದರಿಂದ ಏನೂ ಆಗಲ್ಲ, ಆದ್ರಿಂದ ನಾವೇನು ಹೇಳಿಲ್ಲ. ಆದ್ರೆ ಅದ್ರ ಜೊತೆಗೆ ನಾವು ಅವ್ರ ಪ್ರತಿ ಏನು ನೆಗೆಟಿವ್ ಇಟ್ಕೊಂಡಿಲ್ಲ. ಹೇಗ್ ನಾರ್ಮಲ್ ಇದ್ದೋ ಅದೇ ತರ ನಾನು ನಾರ್ಮಲ್ ಆಗಿದ್ದೆ. ಅವ್ರ ಜೊತೆ ಮಾತಾಡ್ತಿದ್ವಿ, ಅವ್ರು ಏನೇ ಮಾತಾಡ್ತಿದ್ರು. ಆದ್ರೆ ನಾವು ನೋಡಿದ್ವಿ ಅದೇ ಆತ್ಮ ಈ ದಿನ ಬಹಳ ಸಂಯೋಗ ಆತ್ಮ. ನಾವು ನೋಡಿದ್ವಿ, ಯಾವಾಗ ನಮ್ಮ ಬುದ್ಧಿಯಲ್ಲಿ ಯಾವುದೇ ಟೆನ್ಷನ್ ಬಂದ್ಬಿಟ್ಟಾಗ ಅದು ನಿಧಾನವಾಗಿ ಡಿಪ್ರೆಷನ್ ರೂಪ ತಗೊಂಡ್ಬಿಡುತ್ತೆ. ಡಿಪ್ರೆಷನ್ ಅಲ್ಲಿ ಜಾಸ್ತಿ ಹೋಗ್ಬಿಡ್ತೀವಿ, ಅಂದ್ರೆ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡ್ತೀವಿ. ಆಗ ನಮ್ಮ ಮನ್ಸನ್ನ ಚೇಂಜ್ ಮಾಡಕ್ಕಾಗಲ್ಲ, ಪಾಸಿಟಿವ್ಗೆ ಜಲ್ದಿ ಬರಕ್ಕಾಗಲ್ಲ. ಆದ್ರಿಂದ ಬಾಬಾ ಅವ್ರು ನಂಗೆ ಸಹನಶೀಲತೆಯ ಶಕ್ತಿಯನ್ನು ಬಹಳ ಒಳ್ಳೇದು ಕೊಟ್ಟಿದ್ದಾರೆ. ಮಗು ಸಹನಶೀಲತೆ, ಶೀತಲಾ ದೇವಿ ಆಗು ಅಂತ. ಇನ್ನೊಂದು ಬಾಬಾ ಅವರು ಸಹನಶೀಲತೆಯನ್ನು ಹೇಗೆ ನಮ್ಮ ಹತ್ರ ಇಟ್ಕೊಳ್ಳೋದು, ನಮ್ಮ ವಸ್ತುವನ್ನ ನಮ್ಮ ಹತ್ರ ಹೇಗೆ ಇಟ್ಕೊಳ್ಳೋದು, ಅದಕ್ಕೋಸ್ಕರ ಬಾಬಾ ಅವರು ಡ್ರಾಮಾದ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಎಂದೇ ಯಾವಾಗೇ ಮಾತು ಬರುತ್ತೆ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, 1 ಸೆಕೆಂಡ್ ಇರ್ಬೋದು, 1 ನಿಮಿಷ ಇರ್ಬೋದು, ಬುದ್ಧಿಯಲ್ಲಿ ನಡೆಯುತ್ತೆ. ಆದ್ರೆ 3ನೇ ನಿಮಿಷ ನಮ್ ಬುದ್ಧಿಯಲ್ಲಿ ಬರುತ್ತೆ, ಡ್ರಾಮಾಲ್ ಏನ್ ಪಾರ್ಟ್ ಇರುತ್ತೋ ಅದೇ ನಡೆಯುತ್ತೆ ಅಂತ ಬರುತ್ತೆ. ನಾವ್ಯಾಕೆ ಚಿಂತೆ ಮಾಡ್ಬೇಕನ್ಸುತ್ತೆ. ಅವ್ರ ಪ್ರತಿನೂ ಶುಭ ಭಾವನೆ ಇಟ್ಕೊಳ್ಳೋಣ ಅಂತ. ಇದು ನಮ್ ಪುರುಷಾರ್ಥ. ಪರ್ಸನಲ್ ನಾನು ಹೇಳ್ತಿದ್ದೀನಿ, ಇದು ನನ್ನ ಪುರುಷಾರ್ಥ ಸದಾ ಇರತ್ತೆ. ನನ್ ಜೊತೆ ಯಾರಾದ್ರೂ ಘರ್ಷಣೆ ಮಾಡುವಂತ ಆತ್ಮನು ಬರುತ್ತೆ ಅಂದ್ರೆ ನಾನು ಆ ಸಮಯದಲ್ಲಿ ಅವ್ರ ಜೊತೆ ಘರ್ಷಣೆ ಮಾಡಲ್ಲ. ನಾನು ಯೋಚನೆ ಮಾಡ್ತೀನಿ, ಯಾವಾಗ ಸೈಲೆಂಟ್ ಆಗ್ಬಿಡ್ತಾರೆ ಆಗ ನಾನು ಸಾರಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ನಾವು ಮಾಡಲ್ಲ ಅಂತ ಹೇಳ್ಬಿಡ್ತೀವಿ. ಅದ್ ತಪ್ಪು ನಂದಿರಲ್ಲ, ಬಟ್ ಮಮ್ಮ ಅವ್ರದ್ದು ನಮ್ಗೆ ಸದಾ ನೆನ್ಪಿರತ್ತೆ. ಮಕ್ಳೇ, ಯಾರಾದ್ರೂ ಬಂದ್ ಟಕ್ಕರ್ ಅಂದ್ರೆ ಘರ್ಷಣೆ, ನಿಮ್ಮ ಹತ್ರ ಘರ್ಷಣೆ ಮಾಡಿದ್ರೆ ನೀವ್ ಸಾರಿ ಹೇಳಿದ್ರೆ, ನಿಮ್ ತಪ್ಪಿಲ್ಲ ಅಂದ್ರೂನು ನೀವು ಅವರಿಗೆ ಸಾರಿ ಅಂತ ಹೇಳಿ ಆ ಮಾತನ್ನ ಸಮಾಪ್ತಿ ಮಾಡಿ. ನಿಜವಾಗ್ಲೂ ನಾನೇನ್ ನೋಡ್ದೆ ಅಂದ್ರೆ, ನಂದೇನ್ ತಪ್ಪಿಲ್ಲ ಅಂದ್ರೂನು ನಾವ್ ಅವರಿಗೆ ಸಾರಿ ಅಂತ ಹೇಳಿದಾಗ, ನೆಕ್ಸ್ಟ್ ನಾವು ಮಾಡಲ್ಲ ಅಂದಾಗ ಅಲ್ಲಿ ಫಿನಿಶ್ ಆಗ್ಬಿಡತ್ತೆ ಮಾತು. ಇಲ್ಲ ಅಂದ್ರೆ ಎದುರುಗಡೆಯವ್ರು ಹೇಳ್ತಾ ಇದ್ದಾರೆ ನಾನು ಏನ್ ಕಡಿಮೆ ಇಲ್ಲ ಅಂತ, ನಾನು ಹೇಳ್ತಾ ಇದ್ರೆ ನಾವು ಮಾತಾಡ್ಬೋದಲ್ವಾ. ಅವರು ಹೇಳಿದ್ರೆ ನನ್ನೂ ಹೇಳಿದ್ರೆ ಅವ್ರಿಗೂ ನಮಗೂ ಏನ್ ಅಂತರ ಇಲ್ವಲ್ಲ. ಅವರು ಹೇಳಿದ್ರು ನಾನು ಹೇಳಿದ್ದೆ. ಆದ್ರೆ ನಾನು ಬಾಬಾ ಅವರ ಸಮೀಪದ ಆತ್ಮ ಆಗಿದ್ದೇನೆ. ಸೊ ಬಾಬಾ ಹೆಂಗ್ ಹೇಳ್ತಾರೆ, ಹೆಂಗ್ ಮಾತಾಡ್ತಾರೆ, ನಾನು ಅದೇ ಫಾಲೋ ಮಾಡ್ಬೇಕಾಗಿದೆ. ಆದ್ರಿಂದ ನಾನು ನನ್ನ ರೀತಿಯಲ್ಲಿ ನನ್ನ ಮನಸ್ಸನ್ನ
ಚೆನ್ನಾಗಿ ನನ್ನ ಮನಸ್ಸಿಗೆ ನಾನು ತಿಳುವಳಿಕೆ ಹೇಳ್ತೇನೆ. ಫಸ್ಟ್ ನಾನು ಆ ಥರ ಇತ್ತು, ಹೇಳ್ತಿದ್ದೆ. ಆದ್ರೆ ಈಗಂತೂನು ನಾ ಹೇಳದೇ ಇಲ್ಲ. ಈಗ ನಾವು ನೋಡ್ತಿದೀವಿ ವಾತಾವರಣ ಹೆಂಗಿದೆ ಅಂತ. ಪುರುಷಾರ್ಥದ ಸಮಯನೂ ಪೂರ್ಣ ಆಗ್ಬಿಟ್ಟಿದೆ. ಬಾಬಾ ಅವ್ರು ಈ ಮಾತುಗಳನ್ನ ಹೇಳಿ ನಮ್ಮ ಮೊದ್ಲಿಂದ ತಯಾರು ಮಾಡಿದ್ದಾರೆ. ಲೌಕಿಕ ಮಾತಾ ಪಿತಾ ಖಾಸಾಗಿ ಮನೆಯಿಂದನೇ ನಮ್ಗೆಲ್ಲ ಟ್ರೈನಿಂಗ್ ಕೊಟ್ಟು ಕಳ್ಸಿದ್ರು. ಯಾವ ಕಾರಣದಿಂದ ನಮ್ಗೆ ಜ್ಞಾನದಲ್ಲಿ ನಡೆಯೋದಿಕ್ಕೆ ಕಷ್ಟ ಅನ್ಸಿಲ್ಲ. ಲೌಕಿಕ ತಂದೆ ತಾಯಿಗೆ ಚಿಂತಾ ಇರ್ತಿತ್ತು, ಬಹಳ ಸೀದಾ ಮಗು, ಯಾರು ಇವ್ರನ್ನ ನಡೆಸೋದು ಅಂತ. ನಾನು ಒಂದೇ ಸತಿ ಅವ್ರಿಗೆ ಹೇಳ್ದೆ, ನಾವು ಬಾಬಾ ಅವ್ರ ಸೇವೆಯಲ್ಲಿದ್ದೀವಿ, ಏನೂ ಬರಲ್ಲ ಅಂದ್ರೂ ಅಟ್ಲೀಸ್ಟ್ ಬಟ್ಟೆ ಆದ್ರೂ ಹೋಗಿತೀವಿ. ನಾನು ನಿಮ್ಮ ಹತ್ರ ಬಂದು ನಾವು ಮೀಟ್ ಮಾಡಕ್ ಬರ್ತೀವಿ, ಆದ್ರೆ ಯಜ್ಞ ಬಿಟ್ಟು ನಿಮ್ಮ ಹತ್ರ ಬರಲ್ಲ ಅಂತ ಹೇಳಿದ್ವಿ. ಇದು ನಿಮ್ಗೆ ಪ್ರಾಮಿಸ್ ಅಂತ ಬಾಬಾ ಅವ್ರ ಹತ್ರ ಪ್ರಾಮಿಸ್ ಮಾಡಿದೀವಿ. ಅಂತ್ಯದವರೆಗೂ ನಿಮ್ ಜೊತೆ ಇರ್ತೀವಿ ಅಂತ ಬಾಬನ್ ಪ್ರಾಮಿಸ್ ಮಾಡಿದ್ವಿ. ಬಾಬಾನು ನಮ್ ಜೊತೆ ಇರ್ತಾರೆ. ಮುರಾದಾಬಾದಲ್ಲಿದ್ವಿ ಒಂದ್ಸತಿ. ಹೊಸದಾಗಿ ಸೇವೆಯಲ್ಲಿ ಯಜ್ಞದಲ್ಲಿ ಬಂದಿದ್ವಿ. ಅವ್ರಿಗೆ ಗೊತ್ತಿಲ್ಲ ನಾನು ಒಬ್ಳೇ ಇದ್ದೀನಿ, ನನ್ ಜೊತೆ ಮಾತಾ ಇದ್ದಾರೆ ಅಂತ. ಸೊ ತಾಯಿ ತಂದೆ ಅಣ್ಣ ಎಲ್ಲರೂ ಪತ್ರ ಬರೆದ್ರು. 6 ಪತ್ರ ನನ್ನ ಹತ್ರ ಬಂತು, ಒಬ್ಳೇ ಇದ್ದೀನಿ ಅಂತ. ನಾನು ಪತ್ರ ಓದ್ದೆ. ನಾನು ಒಂದೇ ಪತ್ರ ಎಲ್ಲರಿಗೂ ಕಳಿಸ್ದೆ, ಬಹಳ ಚೆನ್ನಾಗಿ ಬರೆದು ಕಳಿಸ್ದೆ. ದಾದಿಗೆ ಹೇಳಿ ನೀವು ಒಬ್ಬರನ್ನೇ ಇಡಬಾರ್ದು ಅಂತ. ಪತ್ರ ನಾ ಬರ್ದೆ, ಈಗ್ಲೂ ನೆನ್ಪಿದೆ ನಂಗೆ, ಎಲ್ಲ ಬರ್ದಿದೆ ಅದ್ರಲ್ಲಿ. ಯಾವಾಗಾದ್ರೂ ನನ್ ಮದ್ವೆ ಡಿಫೆನ್ಸ್ ಅವ್ರ ಜೊತೆ ಆಗಿದ್ರೆ, ಅವ್ರ ಬಾರ್ಡರ್ಗೆ ಹೋಗ್ಬಿಟ್ರೆ ಆಗ್ಲೂ ನಾನು ಆ ಕೇಲಿನೇ ಒಬ್ಳೇ ಇರ್ತಿದ್ನಲ್ಲ. ಲಾಸ್ಟಲ್ಲಿ ನಾ ಬರ್ದೆ, ಒಂದ್ ವೇಳೆ ನಿಮ್ಗೆ ನಂದು ಬಹಳ ಚಿಂತೆ ಇದ್ರೆ ನಾನು ಒಬ್ಳೇ ಇದ್ದೀನಿ ಅಂತ ಮಾಡಿ ಮಾತೆಯನ್ನು ಕಳಿಸಿ ಸಮರ್ಪಿತ ಆಗಿ ನನ್ನ ಹತ್ರ ಇರ್ಲಿ ಅಂತ. ಆಗ ದಾದಿಗ್ ಪತ್ರ ಕಳ್ಸಿದ್ರು. ಬಹಳಷ್ಟು ಜನ ಓದ್ರು. ಅದ್ರ ನಂತರ ಅವ್ರು ಯಾವತ್ತೂ ಬರ್ದಿಲ್ಲ. ಯಾಕಂದ್ರೆ ನನ್ ಮಗುವಲ್ಲಿ ತಾಕತ್ತಿದೆ, ದಿಲ್ಸೆ ಬುದ್ಧಿಯನ್ನು ಯೂಸ್ ಮಾಡಿ ಪತ್ರ ಬರ್ದಿದ್ದಾರೆ ಅಂತ. ನನ್ ಜೊತೆ ತಂದೆ ಇದ್ದಾರೆ ಅಂದಾಗ ಬಾಬನ್ಗಿಂತ ದೊಡ್ಡ ಶಕ್ತಿ ಯಾರ್ದು ಇಲ್ಲ. ಆದ್ರಿಂದ ನನ್ ಚಿಂತೆಯನ್ನ ಮಾಡಬೇಡಿ, ನೀವು ಚೆನ್ನಾಗಿ ಮುಂದುವರಿಸಿ ಅಂತ. ಆ ಕಾರಣದಿಂದ ನಮ್ಮ ಉನ್ನತಿದ ಯೋಚನೆ ಮಾಡ್ತಿದ್ವಿ. ನಾವು ಯಾರನ್ನೂ ದೋಷಿ ಮಾಡೋದಿಲ್ಲ. ಅವ್ರ ಪಾರ್ಟ್ ಪೂರ ಆಯ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಅದನ್ನಷ್ಟೇ ನಾವು ನೋಡ್ಬೇಕು. ಯಾರ್ದೋ ತಪ್ಪಾಯ್ತು ಪರವಾಗಿಲ್ಲ, ನಾನೇನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡ್ಬೇಕು. ಆದ್ರಿಂದ ಎಷ್ಟು ನಮ್ ಯೋಗ ಪವರ್ಫುಲ್ ಆಗಿರುತ್ತೋ ಅಷ್ಟೇ ನಮ್ಮ ಬಾಬಾ ಅವ್ರ ಜೊತೆ ಸಂಬಂಧ ಬಹಳ ಹತ್ತಿರವಾಗಿರುತ್ತೆ. ನಮ್ ಲೌಕಿಕ ತಾಯಿಗೆ ಹುಷಾರಿರ್ಲಿಲ್ಲ, ಅವ್ರಿಗೆ ಪ್ಯಾರಾಲಿಸಿಸ್ ಇತ್ತು. ಮನೆಯಿಂದ ಫೋನು ಲೆಟರ್ ಬರ್ತಾ ಇತ್ತು. ದ್ವಾರಕಾದಲ್ಲೂ ಮನೆ ಕೆಲಸ ನಡೀತಾ ಇತ್ತು, ಜಾಮ್ನಗರಲ್ಲೂ ಕೆಲಸ ನಡೀತಾ ಇತ್ತು. ನಾವು ಬಾಬಾ ಅವ್ರಿಗೆ ಹೇಳಿದ್ವಿ, ಬಾಬಾ ನೀವು ಅವ್ರನ್ನ ಸರಿಯಾಗಿಡಿ, ಅವ್ರನ್ನ ಮೀಟ್ ಮಾಡಕ್ ಹೋಗ್ತೀವಿ. ಯಾಕೆಂದ್ರೆ ಹೋಗಕ್ ಆಗ್ತಿರ್ಲಿಲ್ಲ, 2 ಕಡೆ ಕೆಲಸ ನಡೀತಾ ಇತ್ತು. ಆಮೇಲೆ ಅವ್ರ ಹಾಸ್ಪಿಟ್ಲಲ್ಲೂ ಇಟ್ಟಿದ್ರು. ಆಗ್ಲೂ ನಾನು ಹೋಗ್ಲಿಕ್ಕಾಗಿಲ್ಲ. ಆದ್ರೂ ಮಾತಾಜಿ ಹೇಳ್ತಿದ್ರು, ಫಸ್ಟ್ ನಿಮ್ ಸೇವೆಯನ್ನು ನೋಡ್ಕೊಳ್ಳಿ, ನನ್ ಚಿಂತೆ ಮಾಡ್ಬೇಡ, ನಾನ್ ಬಾಬಾನ ಹತ್ರ ಕೂತಿದ್ದೀನಿ ಅಂತ. ಅವ್ರು ಬಹಳ ಪವರ್ಫುಲ್ ಆತ್ಮ ಆಗಿದ್ರು. 2 ಗಂಟೆಗೆ ಎದ್ದೊಳ್ತಿದ್ರು, 1:15 ಎದ್ದೊಳ್ತಿದ್ರು. ಆರಾಮಾಗಿ ಬಾಬಾ ಅವ್ರು ಯೋಗ ಮಾಡ್ತಿದ್ರು. ಅವರು ಒಂದಿನ ಏನಾಯ್ತು, ಸ್ವಲ್ಪ ಸಂಕಲ್ಪ ನಡೀತು.
ನಾನಂತೂ ಹೋಗಕ್ ಆಗ್ತಿಲ್ಲ, ಹೆಂಗಿದಾರೋ ಅಂತ ಸಂಕಲ್ಪ ಮಾಡಿದೆ. ಒಂದಿನ 2:30 ನನ್ಗೆ ಕಣ್ಣು ಓಪನ್ ಆಯ್ತು. ಇವತ್ತು ಕಣ್ಣು ಓಪನ್ ಆಯ್ತು ಬೇಗ. ಮಾತಾಜಿ ಅವ್ರ ಆತ್ಮಕ್ಕೆ ಶಾಂತಿಯನ್ನ, ಸೈಲೆನ್ಸಿನ ವೈಬ್ರೇಷನ್ ಅನ್ನ ಕಳ್ಸೋಣ ಅಂತ. ಯಾಕೆಂದ್ರೆ ಬಹಳ ಅವ್ರಿಗೆ ಕಷ್ಟ ಪಡ್ತಿದ್ರು. 2:30 3:30 ನಾನು 1 hour ಪವರ್ಫುಲ್ ಯೋಗ ಅವ್ರ ಪ್ರತಿ ಮಾಡಿದೆ. 3:30 2 ನಿಮಿಷ ಆದ್ಮೇಲೆ ಫೋನ್ ರಿಂಗ್ ಆಯ್ತು. ನನ್ಗನ್ಸ್ತು ಈ ಆತ್ಮ ಹೋದ್ರು ಅಂತ. ಬಾಬಾ ಅವ್ರಿಗೆ ಹೇಳ್ತಿದ್ದೆ, ಬಾಬಾ ನೀನ್ ಸರಿ ಮಾಡು, ಇಲ್ಲಾಂದ್ರೆ ನಿನ್ನ ಹತ್ರ ಕರ್ಕೊ ಅಂತ. ಫೋನ್ ಎತ್ತಿದೆ ನಾನು 3:30. ಆಗ ನನ್ನ ತಮ್ಮನ್ ವಾಯ್ಸ್ ಇತ್ತು, ಮಾತಾಜಿ ಶರೀರ ಬಿಟ್ರು ಅಂತ. ವಂಡ್ರ ನೋಡಿ ಎಂಥದ್ದು. ಒಬ್ರು ಹಾಡಾಡ್ದವ್ರು ಚಿಕ್ಕ ತಮ್ಮನೇ, ಇನ್ನೊಬ್ರು ತಮ್ಮ ಇದ್ದಾರೆ. ಇಬ್ರು ಅಂಬಾಲ ಅಲ್ಲಿ ತಂದೆ ತಾಯಿ ಇದ್ರು. ದೊಡ್ಡವರು ಚಂಡೀಗಢಲ್ಲಿದ್ರು. ಅನಿಲ್ ಭಾಯ್ ಬಟಿಂಡಾಲ್ ಇರ್ತಿದ್ರು. ತಂದೆ ತಾಯಿ ಮತ್ತೆ ಇಬ್ರು ಮಕ್ಕಳು ಜೊತೆಲಿ ಇರ್ತಿದ್ರು. ಡ್ರಾಮಾ ಈ ರೀತಿ ಆಯ್ತು. ಚಿಕ್ಕ ತಮ್ಮನ್ನ ಅಂಬಾಲಲ್ಲಿ ಇಟ್ಟಿದ್ರು, ತಂದೆಯನ್ನ ಚಂಡೀಗಢಲ್ಲಿ ಇಟ್ರು, ಹಾಸ್ಪಿಟ್ಲಲ್ಲಿ ಹತ್ರ. ತಂದೆ ಅಣ್ಣನ ಹತ್ರ ಇದ್ರು. ದೊಡ್ಡಣ್ಣನ್ಗೆ ಹೇಳ್ತಿದ್ರು ಸನ್ಯಾಸಿ ಅಂತ, ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಸೊ ನಮ್ಮ ಅಣ್ಣ ನನ್ನ ತಮ್ಮನ್ಗೆ ಹೇಳಿದ್ರು, ನೀವು ಆರಾಮ್ ಮಾಡಿ, ಬೆಳಗ್ಗೆ ನೀನ್ ಎದ್ದೊಳ್ಬೇಕು, ನಾನಂತೂ ಆಫೀಸ್ಗೆ ಹೋಗ್ತೀನಿ ಅಂತ. ತಮ್ಮನೂ ಆರಾಮ್ ಮಾಡಕ್ ಹೋದ್ರು. ಸೊ ಅವ್ರಿಗೆ ರೆಸ್ಟ್ ಕಳಿಸಿದೀನಿ ಅಂತ ಹೇಳಿದ್ರು. ಅವ್ರ ತಾಯಿ ಕೇಳ್ದಾಗ ಡಾಕ್ಟರ್ ಬಂದಾಗ ತಕ್ಷಣ ಶರೀರ ಬಿಟ್ಬಿಟ್ರು. ಸೊ ಯಾರ ಜೊತೆ ಅಟ್ಯಾಚ್ಮೆಂಟ್ ಇತ್ತು ಅವ್ರನ್ನೆಲ್ಲ ದೂರ ಮಾಡಿದ್ರು. ಒಬ್ರು ಅಂಬಾಲಲ್ಲಿದ್ರು, ಒಬ್ರು ನಿದ್ದೆ ಮಾಡಿದ್ರು, ಮತ್ತೆ ನನ್ನ ತಂದೆ ಚಂಡೀಗಢಲ್ಲಿ ನನ್ನ ಅಣ್ಣನ ಜೊತೆ ಇದ್ರು. ಯಾರನ್ನ ಸನ್ಯಾಸಿ ಅಂತ ತಿಳ್ಕೊಳ್ತಿದ್ರು, ಅಟ್ಯಾಚ್ಮೆಂಟ್ ಇಲ್ಲ, ಅವರು ನಮ್ಮ ತಾಯಿ ಶರೀರ ಬಿಡ್ಬೇಕಾದ್ರೆ ಅವ್ರ ಹತ್ರ ಇದ್ರು. ಸೊ ನಾನು ಹೋದಾಗ ನಾನು ನೋಡ್ದೆ 38 hours ಆಗಿತ್ತು. ಡೆಡ್ ಬಾಡಿ ಐಸಲ್ಲಿ ಇಟ್ಟಿದ್ರು ನಾನು ಹೋಗೋವರೆಗೂ. ಅವ್ರ ಕೈಯನ್ನು ಹಿಂಗ್ ಮಾಡಿದಾಗ ಅದು ಚೇಂಜ್ ಆಯ್ತು. ಕಣ್ಣು ಹಿಂಗ್ ಓಪನ್ ಆಗಿ ಕಣ್ಣು ಕ್ಲೋಸ್ ಆಯ್ತು. ಶರೀರ ಬಿಟ್ಟಿದ್ದಾರೆ ಅಂತ ಅನ್ಸ್ತಾನೆ ಇರ್ಲಿಲ್ಲ. ಒಂದಿನ ಪಕ್ಕದಲ್ಲಿ ನೇಬರ್ ಹತ್ರ ಸತ್ಸಂಗ್ ನಡೀತಿತ್ತು, ಅಲ್ಲಿ ಹೋಗಿ ಬಂದ್ರೆ. ಶಂಶಾನಲ್ಲಿ ಅಗ್ನಿ ಸಂಸ್ಕಾರ ಮಾಡ್ಬೇಕಾದ್ರೆ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಆ ಬೂದಿ ತಗೊಳಕ್ ಹೋಗ್ತಾರಲ್ಲ, ಆಗ ಶಂಶಾನಲ್ಲಿ ಇರೋರು ಕೇಳಿದ್ರು, ನಿಮ್ ಮನೇಲಿ ಯಾರಾದ್ರೂ ಯೋಗಿ ಇದ್ರ ಅಂತ. ಯಾಕೆಂದ್ರೆ ಅವ್ರ ಒಳಗಡೆಯಿಂದ 1-2 ಇಂಚದು ತಪಸ್ಯ ಮಾಡ್ತಿರುವಂತ ಮೂಳೆ ಇತ್ತು. ನಮ್ಮ ಶಂಶಾನದ ಭಾಷೆಯಲ್ಲಿ ಅದಕ್ಕೆ ಆತ್ಮರಾಮ ಅಂತ ಹೇಳ್ತಾರೆ. ಯಾರು ದೊಡ್ಡ ಯೋಗಿಗಳಿರುತ್ತೆ ಆ ತರದ್ ಮೂಳೆ ಸಿಗುತ್ತೆ ಅಂತ ಹೇಳಿದ್ರು. ಆಮೇಲೆ ಆವಾಗ ಅವ್ರು ಹೇಳಿದ್ರು, ನಮ್ ತಾಯಿ 2 ಗಂಟೆಗೆ ಎದ್ದು ಯೋಗ ಮಾಡ್ತಿದ್ರು ಅಂತ. ಬಾಬೋರ್ ನಮ್ಗೆ ಮೊದ್ಲಿಂದ ಅಲರ್ಟ್ ಮಾಡಿದ್ರು. ನಾವೂನು ಸಹ ಯಾವಾಗ ಬಾಂಬೆಯಲ್ಲಿದ್ದೆ, ನಾನಿದೊಂದೇ ಪುರುಷಾರ್ಥ ಮಾಡ್ತಿದ್ದೆ. ಯಾಕೆಂದ್ರೆ ಸಿಸ್ಟರ್ಸ್ ಅಲ್ಲಿ ನಾನು ಒಬ್ಳೇ ಇದ್ದೆ. 4 ಜನ ಅಣ್ಣಂದ್ರಿದ್ರು ನಮ್ಮ ಮನೆಯಲ್ಲಿ. ಮಾತಾಜಿಗೆ ಏನಾದ್ರು ಹೋದ್ರೆ ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಾಂಬೆಲ್ ನಾನು ಯೋಗ ಮಾಡ್ತಿದ್ದೆ. ಒಳಗಡೆ ನನ್ಗೆ ಸ್ವಲ್ಪ ಅಳು ಬಂದಾಗ ಹೇಳ್ತಿದ್ದೆ, ಬಾಬಾ ನಾನು ಈ ತರ ಪವರ್ಫುಲ್ ಮಾಡಿ ಯಾರೇ ಶರೀರ ಬಿಟ್ರು ನನ್ಗೆ ಅಳು ಬರಬಾರ್ದು. ಬಾಬಾ ಆ ರೀತಿ ನಂಗೆ ಮಾಡಿದ್ರು. ಈ ರೀತಿ ಸ್ಥಿತಿ ಬಾಬಾ ಅವ್ರು ಮಾಡಿದ್ರು ನಮ್ದು.
ಯಾವಾಗ ಮದರ್ ಈ ತರ ಶರೀರ ಬಿಟ್ರು ಫಸ್ಟ್ ಇಂದಾನೆ ಬಾಬಾ ನಂಗೆ ಟಚ್ ಮಾಡಿಸಿದ್ರು. 1 ಗಂಟೆ ಅಂತಿಮ ಸಮಯದಲ್ಲಿ ಪವರ್ಫುಲ್ ಯೋಗ ಮಾಡಿದೆ. ಆ ಆತ್ಮ ಪ್ರತಿ ಆತ್ಮ ಹಾರಿ ಬಾಬಾ ಅವ್ರ ಹತ್ರ ಹೋಯ್ತು. ಈ ತರ ನಮ್ ತಾಯಿ ಹೋದ್ರು, ಅಣ್ಣ ಹೋದ್ರು, ಪೂರಾ ಫ್ಯಾಮಿಲಿ. ಸಪ್ತ ಋಷಿ ಅನ್ನೋ ಟೈಟಲ್ ಕೊಟ್ಟಿದ್ರು ನಮ್ ಫ್ಯಾಮಿಲಿಗೆ. ರಿಯಲ್ ಆಗಿ ಪ್ರಾಕ್ಟಿಕಲ್ ಆಯ್ತು. ಯಾರು ಮದ್ವೆ ಮಾಡ್ಕೊಂಡಿಲ್ಲ, ಎಲ್ಲ ಬಾಬನ್ ಮಕ್ಕಳು. ಮೂರು ಜನ ಬ್ರದರ್ಸ್ ಇದ್ದಾರೆ. ಒಬ್ರು ಮೇಳಗಳನ್ನ ಮಾಡ್ತಾರೆ, ಅಲ್ಲಿ ಇಲ್ಲಿ ಮೇಳಗಳು ಮಾಡಿ ಬಟ್ಟಿಗಳನ್ನ ಮಾಡ್ತಾರೆ. 3 ಜನ ಅಣ್ಣಂದ್ರೆ ಯಾರಿದ್ದಾರೆ ಅವರು ಹಾಡ್ ಹಾಡ್ತಾರೆ. ಈ ರೀತಿ ಬಾಬಾ ಅವ್ರು ನಮ್ಗೆ ಸಪ್ತ ಋಷಿ ಅಂತ ಏನ್ ಟೈಟಲ್ ಕೊಟ್ಟಿದ್ರು ನಮ್ ಫ್ಯಾಮಿಲಿಗೆ, ಈ ತರ ಸೆಟ್ಟಿಂಗ್ ಮಾಡಿದ್ರು. ಯಾರೆಲ್ಲ ಹೋದ್ರು ನಷ್ಟ ಮೋಹ, ಯಾರಿಗೂನು ಸ್ವಪ್ನದಲ್ಲೂ ಬಂದಿಲ್ಲ ಅವ್ರಿಗೆ. ನಮಗೂ ಅವ್ರ ನೆನಪು ಬಂದಿಲ್ಲ, ಅವರು ನಮ್ಮನ್ನ ನೆನಪು ಮಾಡಿಲ್ಲ. ಬಂದಾಗ ಭೋಗ, ಆ ದಿನ ಬಂದಾಗ ನಾವು ಭೋಗ ಇಡ್ತೀವಿ ಅಷ್ಟೆ. ಈ ರೀತಿಯಿಂದ ನಾವು ನೋಡ್ದೆ ಎಷ್ಟು ಬಾಬಾ ಅವರ ಸಹಾರ ತಗೊಂಡು ನಾವು ನಡೀತೀವಿ, ನಮ್ ಸ್ಥಿತಿ ಅಷ್ಟು ಮಜಬೂತ್ ಆಗತ್ತೆ. 74 ಅಲ್ಲಿ ನಾನು ಮಧುಬನದಲ್ಲಿದ್ದೆ. ಆ ಸಮಯದಲ್ಲಿ ನಂಗೆ ಟೋಲಿ ಡ್ಯೂಟಿ ಇತ್ತು. ಟೋಲಿ ಡಿಪಾರ್ಟ್ಮೆಂಟ್ ಬಹಳ ಚಿಕ್ಕದಿತ್ತು. ಪಾಂಡವ್ ಭವನದಲ್ಲಿ ದಾದಿ ರತನ್ ಮೊಯ್ನಿ ದಾದಿ ಊಟ ಮಾಡಕ್ಕೆ ಎಲ್ಲಿ ತಿಂತಾರಲ್ಲ ಅಲ್ಲಿ ಟೋಲಿ ಡಿಪಾರ್ಟ್ಮೆಂಟ್ ಇತ್ತು. ಒಂದ್ಸತಿ ನಮ್ಗೆ ಹುಷಾರಿರ್ಲಿಲ್ಲ. ನಾನ್ ಅನ್ಕೊಂಡೆ ದೀದಿಗೆ ಟೋಲಿ ಯಾರಾದ್ರೂ ಅವ್ರಿಗೆ ಇಷ್ಟವಾದಂತ ಟೋಲಿ ತಿನ್ಸ್ಲಿ ಅಂತ, ತಿನ್ಸೋಣ ಅಂತ ಅವ್ರಿಗೆ ಬುದ್ಧಿಗೆ ಬಂತು. ಆಗ ನಾವು ದೀದಿಗೆ ಟೋಲಿ ತಿನ್ಸಕ್ಕೆ, ದೀದಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ರು. ದೀದಿ ನಿಮ್ ಟೋಲಿ ತಿನ್ಸಕ್ಕೆ ಬಂದಿದ್ದೀನಿ, ನಿನ್ ಕೈ ತಿನ್ನಲ್ಲ ಅಂದ್ರು ದೀದಿ. ನಾನು ಬ್ರಹ್ಮಚಾರಿ ಕುಮಾರಿ ಆಗಿದ್ದೀನಿ. ದೀದಿದೊಂದು ನೇಚರ್ ಬಹಳ ಒಳ್ಳೇದಿತ್ತು. ಮಧುಬಂದವರು ಹಿಸ್ಟ್ರಿ ಹಾಲಲ್ಲಿ ಕುತ್ಕೊಂಡು ಯೋಗ ಮಾಡೋರು. 4 ರಿಂದ 4:45 ಯೋಗ ಆದ ತಕ್ಷಣ ದೀದಿ ಹಿಂಗ್ ನೋಡ್ತಾ ಇದ್ರು. ದೀದಿಗೆ ಗೊತ್ತಾಗ್ಬಿಡ್ತಿತ್ತು ಯಾರಿವತ್ತು ಮಧುಬನ್ ನಿವಾಸಿ ಯೋಗದಲ್ಲಿ ಬಂದಿಲ್ಲ ಅಂತ. ನನಗೆ ದೀದಿಯಿಂದ ಅಮೃತ ವೇಳೆ ಎಷ್ಟು ದಿನದಿಂದ ನೀವು ಎದ್ದಳ್ತಿಲ್ಲ ಅಂತ. ನಾನು ಎದ್ದಳ್ತೀನಿ, ಆದ್ರೆ ನಂಗೆ ಹುಷಾರಿಲ್ಲ, ಅದರಿಂದ ಛತ್ ಮೇಲೆ ಕುತ್ಕೊಂಡು ಯೋಗ ಮಾಡ್ತೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿದ್ರು ದೀದಿ. ನಂಗೆ ಹುಷಾರಿಲ್ಲ ಅಂತ ಹೇಳಿದೆ ನಾನ್ ಕೆಳಗ್ ಕುತ್ಕೊಳಕ್ ಆಗಲ್ಲ, ಅದಕ್ಕೇನೆ ನನ್ ಬರಕ್ಕಾಗಲ್ಲ ಅಂತ. ಸೊ ದೀದಿ ಹೇಳಿದ್ರು ಸರಿ ಕುರ್ಸಿ ಮೇಲೆ ಕುತ್ಕೊ ಅಂತ. ದೊಡ್ಡವ್ರ ಮುಂದೆ ಹೆಂಗ್ ಕುರ್ಸಿ ಮೇಲೆ ಕುತ್ಕೊಳ್ಳೋದು? ದೀದಿ ಕೇಳ್ತಾ ಇದ್ರು, ಪ್ರಶ್ನೆ ಉತ್ತರ ನಡೀತಾ ಹೋಯ್ತು. ದೀದಿ ಹೇಳಿದ್ರು ನೀನ್ ಆರಾಮ್ ಮಾಡಕ್ ಬಂದಿದ್ಯಾ ಇಲ್ಲಿ ಅಂತ ಕೇಳಿದ್ರು. ಭೋಜನ ಅಂತೂ ಯಜ್ಞಕ್ಕಿಂತ ಚೆನ್ನಾಗಿ ಮನೆಯಲ್ಲೂ ಸಿಗುತ್ತೆ, ಆರಾಮ ಮಾಡಕ್ ಬಂದಿದ್ಯಾ? ದೀದಿ ಸ್ಟ್ರಿಕ್ಟ್ ಆಗ್ಬಿಟ್ರು ಆ ವಿಷಯದಲ್ಲಿ. ಆ ಸಮಯದಲ್ಲಿ 74 ಮಾತಿದು. ನಾನು ಹೇಳ್ದೆ ದೀದಿ ಸರಿ ಅಂತ. ಇವತ್ತಿಂದ ನಾನು ಅಮೃತ ವೇಳೆ ಮಿಸ್ ಮಾಡಲ್ಲ ಅಂತ, ಹಿಸ್ಟ್ರಿ ಹಾಲಲ್ಲೇ ಬಂದು ಯೋಗ ಮಾಡ್ತೀನಿ ಅಂತ ಹೇಳ್ದೆ. 1974 ಅಲ್ಲಿ ಇವತ್ತುವರೆಗೂ ಇವತ್ತು ನನ್ಗೆ ನೆನಪಿಲ್ಲ ಯಾವತ್ತು ನಾನು ಅಮೃತ ವೇಳೆ ಮಿಸ್ ಆಗಿದ್ಯಾ ಅಂತ. ಒಂದಿನಾನು ನಾನು ಅಮೃತ ವೇಳೆ ಮಿಸ್ ಆಗ್ಲಿಲ್ಲ. ಹೊರಗಡೆ ಇರ್ತೀನೋ, ಟ್ರೈನಲ್ಲಿ ಇರ್ತೀನೋ, ಎಲ್ಲೇ ಸೇವೆಗೆ ಹೋಗ್ತೀನೋ, ನನ್ನ ಪರ್ಸನಲ್ ಟೈಮ್ ಸೆಟ್ ಮಾಡಿದ್ದೀನಿ. 2 ಗಂಟೆಯಿಂದ 3:30ವರೆಗೂ ಯೋಗ ಮಾಡಿ ಫ್ರೆಶ್ ಆಗಿ ಮತ್ತೆ 5 ರಿಂದ 5:30 ಯಾವ ಯೋಗ ನನ್ನ ಸಮಸ್ಯೆಗಳನ್ನ ದೂರ ಮಾಡ್ತಿದ್ಯೋ ಅದು 5 ರಿಂದ 5:30 ಅದು ಪರ್ಸನಲ್ ಯೋಗ ನಾನು ಮಾಡ್ತೀನಿ. ಏಕೆಂದ್ರೆ ಎಷ್ಟು ದೊಡ್ಡ ಸಮಸ್ಯೆನೋ ಆ ಯೋಗದಿಂದ ನನ್ನ ಸಮಸ್ಯೆಗಳು ದೂರ ಆಯ್ತು. ಅದರಿಂದ ಆ ಯೋಗ ನಾನು ಹೆಂಗ್ ಬಿಡೋದು ಅದನ್ನಂತೂ ಮಾಡ್ತೀನಿ. ಆದ್ರಿಂದ ಅಮೃತ ವೇಳೆ
ನಾವು ಮಿಸ್ ಮಾಡೋದಿಲ್ಲ ಯಾವತ್ತು. ಅಮೃತ ವೇಳೆ ನಾನು ನೋಟ್ ಮಾಡಿದೆ, ಯಾಕೆ ಮಿಸ್ ಆಗತ್ತೆ ಅಂದ್ರೆ ಯಾವಾಗ ನಮ್ಗೆ ಸಂಕಲ್ಪ ಬರುತ್ತೆ, ಇವತ್ ನನ್ಗೆ ಹುಷಾರಿಲ್ಲ, ಇವತ್ ನನ್ ಹಗಲಲ್ಲೂ ರೆಸ್ಟ್ ಸಿಕ್ಕಿಲ್ಲ, ರಾತ್ರಿನೂ ಲೇಟಾಗಿ ಮಲಗಿದೆ, ಆಗ 101% ನಮ್ಗೆ ನಿದ್ದೆ ಬರುತ್ತೆ. ಆದ್ರೆ ನಿರ್ಸಂಕಲ್ಪನಾಗಿ ಬಾಬೋರ್ ನೆನಪಲ್ಲಿ ನಾವು ಮಲಗಿದ್ರೆ ಆಗ ಅಲಾರಮ್ದು ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಈಗಿನ ಕಾಲದಲ್ಲಿ 1:30-2 ಗಂಟೆಗೆ ನನ್ಗೆ ಎಚ್ಚರ ಆಗ್ಬಿಡತ್ತೆ. ನೀವೇ ಹೇಳ್ತೀರಾ ಬಾಬಾ ಶರೀರನು ನೋಡ್ಕೊಳ್ಳಿ ಅಂತ, ಆದ್ರೂ ಎಬ್ಬಿಸ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಏನೋ ಒಂದು ಕಾರಣ ಇರುತ್ತೆ, ಬಾಬಾ ಅವ್ರು ಎಬ್ಬಿಸ್ಬಿಡ್ತಾರೆ. ಇಷ್ಟು ನನ್ಗೆ ಆಂತರಿಕ ಖುಷಿ ಅನ್ಸತ್ತೆ. ನಾನ್ ನೋಡ್ತಿರ್ತೀನಿ ಅಮೃತ ವೇಳೆ 2 ಗಂಟೆ ನಾನು ನಿಯಮ ಮಾಡ್ಕೊಂಡಿದ್ದೀನಿ ಎದ್ದೇಳಕ್ಕೆ ಅಂದ್ರೆ ಅದರಲ್ಲಿ 3 ಗಂಟೆ ಆಗ್ಬಿಟ್ರೆ ನಂಗೆ ಇಷ್ಟ ಆಗಲ್ಲ. ಇವತ್ತು ನನ್ನ ದಿನಚರ್ಯ ಚೇಂಜ್ ಆಗ್ಬಿಡ್ತು ಅನ್ಸುತ್ತೆ. ಯಾಕೆಂದ್ರೆ 2 ಗಂಟೆಯಿಂದ 3 ಗಂಟೆ 3 ಗಂಟೆನೂ ಅಮೃತ ವೇಳೆನೆ. ಆದ್ರೆ ಪರ್ಸನಲ್ ನನ್ಗೆ ಬಹಳ ಗಿಲ್ಟಿ ಅನ್ಸುತ್ತೆ, ಬಾಬಾ ಯಾಕೆ ನನ್ಗೆ ಇವತ್ತು 3 ಗಂಟೆಗೆ ಎಬ್ಸಿದ್ರು ಅಂತ, ಯಾಕೆ ಎಬ್ಸಿಲ್ಲ 2 ಗಂಟೆಗೆ ಅಂತ. ನಾನು 2 ಗಂಟೆಗೆ ಎದ್ದು ಮತ್ತೆ ಮಲ್ಗೋದಿಲ್ಲ. ಬಹಳಷ್ಟು ಆತ್ಮಗಳು ಮಲಗ್ಬಿಡ್ತಾರೆ, ಆದ್ರೆ ನಾನ್ ಮಲ್ಗಲ್ಲ. 3-4 ದಿನ ಬಹಳ ಆರಾಮ್ ಸಿಕ್ಕಿಲ್ಲ, ಇನ್ನೇನಾದ್ರೂ ಹಂಗಿದ್ರೆ ಒಂದ್ 15 ನಿಮಿಷ ಮಲ್ಕೊಳ್ತೀನಿ ಅಷ್ಟೇ. ಇಲ್ಲ ಅಂದ್ರೆ ಮಲ್ಗಲ್ಲ, 1 hour ಹಂಗೆಲ್ಲ ಮಲ್ಗಲ್ಲ. ಇಷ್ಟೆಲ್ಲ ಬಾಬಾ ನಮ್ಗೆ ಸಹಯೋಗ ಕೊಡ್ತಿದ್ದಾರೆ ಅಂದ್ರೆ ಅಂತ ಬಾಬನ್ ಹೆಂಗ್ ಮರೆಯೋದು ನಾವು. ಆದ್ರಿಂದ ಯಾರನ್ನೂ ನಾವು ದೋಷಿ ಮಾಡಬಾರ್ದು. ಎಲ್ಲಾ ಸಂಬಂಧಗಳನ್ನ ಬಾಬಾ ಅವ್ರ ಜೊತೆ ಸೆಟ್ ಮಾಡ್ಬಿಡ್ಬೇಕು. ಎಲ್ಲಾ ಸಂಬಂಧ ಬಾಬಾ ಅವ್ರ ಜೊತೆ ಏನ್ ಸಂಬಂಧ ನಮ್ಗೆ ಇಷ್ಟ ಆಗತ್ತೋ, ಮಾತಾ ಪಿತಾ ಮಿತ್ರ ಸಂಬಂಧ ನನ್ಗಿಷ್ಟ ಆಗತ್ತೆ, ಆರ್ಡರ್ ಕೂಡ ಮಾಡ್ತೀನಿ ಈ ಸಂಬಂಧದಲ್ಲಿ ಬಾಬಾ ಅವ್ರಿಗೆ. ನಾನು ಮಾತೆ ರೂಪದಲ್ಲಿ ಇರ್ಬೋದು, ತಂದೆ ರೂಪದಲ್ಲಿ, ಮಿತ್ರನ ರೂಪದಲ್ಲಿ ಆರ್ಡರೇ ಮಾಡ್ಬಿಡ್ತೀನಿ ನಾನು ಬಾಬಾ ಅವ್ರಿಗೆ. ಈ ಕಾರಣದಿಂದ ನಮ್ಮ ಸ್ಥಿತಿ ಯಾವತ್ತೂ ಹಾಳಾಗೋದಿಲ್ಲ. ಪರ್ಸನಲ್ ಪುರುಷಾರ್ಥ ಏನಂದ್ರೆ ನಾನು ನನ್ನ ಸ್ಥಿತಿಯನ್ನ ಯಾವತ್ತೂ ಹಾಳು ಮಾಡಕ್ ಬಿಡಲ್ಲ, ಏನೇ ಆಗ್ಲಿ. ಜೋರಾಗಿ ಯಾರಿಗಾದ್ರೂ ಹೇಳ್ಬಿಟ್ರೆ ಇಮಿಡಿಯೇಟ್ ನಾನು ಹಗುರ ಆಗ್ಬಿಡ್ತೀನಿ. ನಾನು ತಪ್ಪು ಅಂತ ಅನ್ಕೊಳ್ತೀನಿ, ತುರಂತ ಹೋಗ್ಬಿಟ್ಟು ನಾನ್ ಸಾರಿ ಹೇಳ್ಬಿಡ್ತೀನಿ. ತಪ್ಪಾಗಿದ್ರು ಸಾರಿ ಹೇಳ್ತೀನಿ, ತಪ್ಪಾಗಿಲ್ಲ ಅಂದ್ರೂ ಹೇಳ್ತೀನಿ. ಜಗಳ ಅಂತೂ ಆಗ್ಬಾರ್ದಲ್ವಾ, ನಮ್ಮ ಮನ್ಸು ಶಾಂತವಾಗಿರುತ್ತಲ್ಲ. ಸ್ವಲ್ಪ ನಾವು ಸಹನೆ ಮಾಡ್ಬಿಟ್ರೆ, ಬಾಬಾ ಅವ್ರಿಗೋಸ್ಕರ ಮಾಡಿದ್ವಲ್ಲ, ಬಾಬಾ ಅವ್ರ ಮಕ್ಳಾಗಿದ್ದಕ್ಕೆ ತಾನೇ ನಾವು ಸಹನೆ ಮಾಡಿದ್ವಿ. ಆದ್ರಿಂದ ಸಹನ ಶಕ್ತಿಯನ್ನ ಯೂಸ್ ಮಾಡಿದಾಗ ನಾವು ಅನ್ಕೋತೀವಿ ಬಹಳ ಸಹನೆ ಮಾಡಿದ್ವಿ ಅಂತ. ಆದ್ರೆ ಬಾಬಾ ಹೇಳ್ತಾರೆ ಸಹನಶೀಲತೆಯ ದೇವಿಯಾಗಿ ಅಂತ. ನಾವು ಹೇಳ್ತೀವಿ ಇಷ್ಟೆಲ್ಲ ಸಹನೆ ಮಾಡಿದೀವಿ, ಯಾರು ಇಷ್ಟ ಸಹನೆ ಮಾಡಿಲ್ಲ ಅಂದ್ರೆ, ಸಹನೆ ನಾವು ನಮ್ಗೋಸ್ಕರ ಮಾಡಿದ್ವಿ, ನಮ್ ಜೀವನ ಮಾಡ್ಲಿಕ್ಕೋಸ್ಕರ, ಬೇರೆಯವ್ರಿಗೋಸ್ಕರ ಮಾಡ್ಲಿಲ್ಲಲ್ಲ. ಬಾಲ್ಯದಿಂದ ಏನ್ ನಾವು ಜ್ಞಾನದಲ್ಲಿ ನಡೆದ್ವಿ, ನಮ್ಮ ನೇಬರ್ಸ್ ಬಹಳ ವಿಘ್ನ ಆಗ್ತಿದ್ರು, ನಮ್ ಲೌಕಿಕ ತಾಯಿ ಬಹಳ ನಿಶ್ಚಿಂತವಾಗಿರ್ತಿದ್ರು. ಅವ್ರು ವೈಟ್ ಸೀರೆ ಉಟ್ಕೊಂಡು ಸೆಂಟ್ರಿಗೆ ಹೋಗ್ತಿದ್ರು. ನೇಬರ್ಸ್ ಹೇಳ್ತಿದ್ರು ವಿಧವೆ ಹೋಗ್ತಾ ಇದಾರೆ ಅಂತ. ಅವ್ರು ಹೇಳ್ತಿದ್ರು ನಾನ್ ವಿದ್ವೆನ ಯಾರು ಅಂತ ನಿಮ್ಗೆ ಏನ್ ಗೊತ್ತು, ಯಾಕೆಂದ್ರೆ ಪತಿಯರ ಪತಿ ಶಿವ ಬಾಬಾ ಆಗಿದ್ದಾರೆ ಅಂತ. ಆದ್ರಿಂದ ಬಾಲ್ಯದಿಂದ ಲೌಕಿಕ ಮಾತದ್ದು ಒಂದು ನೇಚರ್ ಈ ರೀತಿ ಇತ್ತು. ನನ್ ಮಗು ಆದ್ರೆ ನಾನ್ ಮೀರಾಬಾಯಿ ಮಾಡ್ತೀನಿ ಅವ್ರನ್ನ ಅಂತ. ಯಾಕೆಂದ್ರೆ
ಮಾವನ್ ಮನೆಗೆ ಹೋದಾಗ ಸ್ವಲ್ಪ ಮೇಲೆ ಕೆಳಗಾಗತ್ತೆ. ನಮ್ ಲೌಕಿಕ ದಾದಿ ಯಾರಿದ್ರು, ಅಜ್ಜಿ ಯಾರಿದ್ರು, ಅವ್ರದ್ದು ಸ್ವಭಾವ ಸ್ವಲ್ಪ ಕಠಿಣ ಇತ್ತು. ಅದ್ರಿಂದ ನಮ್ ಲೌಕಿಕ ಮಾತಾಜಿ ಯಾವಾಗ್ಲೂ ಅನ್ಕೊಳ್ಳೋದು, ನನ್ ಮಗು ಆದ್ರೆ ನಾನ್ ಮೀರಾ ತರ ಮಾಡ್ತೀನಿ. ಅದ್ರಿಂದ ವರ್ತಮಾನ ಸಮಯ, ಈ ಲಾಕ್ ಡೌನ್ ಏನ್ ಸಮಯ ನಡೀತಾ ಇದೆ, ಪುರುಷಾರ್ಥಕ್ಕೋಸ್ಕರ ಬಾಬಾ ನಮ್ಗೆ ಸಮಯ ಕೊಟ್ಟಿದ್ದಾರೆ. ಈಗ್ಲೂ ನಮ್ ಟೈಮ್ ವೇಸ್ಟ್ ಮಾಡ್ತಿದೀವಿ, ಸಫಲ ಮಾಡ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ನಮ್ದು ಯಾವಾಗ ಪುರುಷಾರ್ಥ ನಡೆಯುತ್ತೆ ಅಂತ. ಯಾಕೆಂದ್ರೆ ಈ ಟೈಮ್ ಈಗ ಹೊಟ್ಟೋಗ್ತಾ ಇದೆ. ಬಾಬಾ ಹೇಳ್ತಿದ್ದಾರೆ ಅಂತಿಮ ಸಮಯ ನಡೀತಾ ಇದೆ. ಬಾಬಾ ಅವ್ರದ್ದು ಏನ್ ಮುರಳಿ ಬುಕ್ಕಲ್ಲಿ ನಾನು ಓದ್ದೆ, 2008 ಮುರಳಿ. ನ ಮುರಳಿ ಆಗಿತ್ತು. ಅದರಲ್ಲಿ ಬಾಬಾ ಅವರು ಈ ಸಮಯಕ್ಕೋಸ್ಕರ ನಾನು ಓದಿದಾಗ ಅನ್ಸ್ತು, ಬಾಬಾ ಅವರು ಈಗೀಗ ಈ ಮುರಳಿ ನುಡಿಸಿದ್ದಾರೆ ಅಂತ ಅನ್ಸ್ತು. ಪೂರಾ ಬಾಬಾ ಅವ್ರು ಹೇಳಿದ್ರು ಬಿಮಾರಿ ಜಾಸ್ತಿ ಆಗತ್ತೆ, ಈ ರೀತಿ ಕಾಯಿಲೆಗಳು ಬರುತ್ತೆ ಪ್ರಪಂಚದಲ್ಲಿ, ಅದರದ್ದು ಇಲಾಜ್ ಇಲ್ಲ, ಒಂದೇ ಸತಿ ಎಷ್ಟೊಂದ್ ಜನ ಸಾಯ್ತಾರೆ ಅನ್ನೋದು ಬಾಬಾ ಅವ್ರು ಅದ್ರಲ್ಲಿ ಹೇಳಿದ್ರು. ಬಾಬಾ ಅವ್ರ ಅಡ್ವಾನ್ಸ್ ಅಲ್ಲಿ ಸಾಕ್ಷಾತ್ಕಾರ ಮಾಡಿಸಿದ್ರು ಬ್ರಹ್ಮ ಬಾಬನ್ಗೆ, ಮತ್ತೆ ಮುರಳಿಗಳನ್ನೋಸ್ಕರ ನೋಡ್ಸಿದ್ರು. ವರ್ತಮಾನ ಸಮಯ ಏನಿದೆ ಅದು ನಮ್ಮ ಬುದ್ಧಿ ರೂಪಿ ಕಾಲು ಅಲಗಾಡಬಾರ್ದು, ಸ್ಥಿರವಾಗಿರ್ಬೇಕು. ಬಾಬಾ ಅವ್ರನ್ನ ಬುದ್ಧಿಯಲ್ಲಿ ಸೆಟ್ ಮಾಡ್ಕೋಬೇಕು, ಅಪ್ಸೆಟ್ ಆಗ್ಬಾರ್ದು. ನಾನು ಅಪ್ಸೆಟ್ ಆಗ್ಬಾರ್ದು, ಆದ್ರೆ ಮೇಲೆ ನನ್ನ ಬುದ್ಧಿಯನ್ನ ಸೆಟ್ ಮಾಡ್ಕೋಬೇಕು. ಒಂದ್ಸತಿ ಮೊಸಳೆ ಮತ್ತೆ ಮಂಗ ಇತ್ತು. ಮೊಸಳೆ ಹೇಳ್ತು, ನಿನ್ನ ಅತ್ತೆ ನಿನ್ನ ನೆನಪು ಮಾಡ್ಕೊಳ್ತು ಅಂತ. ಸೊ ಮಂಗ ಅನ್ಕೊಂತು, ನನ್ನ ಅತ್ತೆ ಅಂತ ಹೇಳಿದ್ರೆ ಮೊಸಳೆ ಪತ್ನಿ. ಆಗ ನಾನು ಹೆಂಗ್ ಅವ್ರನ್ನ ಮೀಟ್ ಮಾಡೋದು ಅಂದ್ರೆ, ಆಗ ಮೊಸಳೆ ಹೇಳ್ತು, ನನ್ನ ಬೆನ್ ಮೇಲೆ ಕುತ್ಕೊ, ನಾ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಕೆರೆ ಮಧ್ಯದಲ್ಲಿ ಹೋದಾಗ ಹೇಳ್ತು, ನಿಮ್ಮ ಅತ್ತಿಗೆಗೆ ಬಹಳ ಇಷ್ಟ ನಿನ್ನ ಹೃದಯ, ಅದನ್ ತಿನ್ಬೇಕು ಅಂತ ಹೇಳ್ತು. ಅದಕ್ಕೆ ಮಂಗ ಹೇಳ್ತು, ಅಯ್ಯೋ ನಾನು ನನ್ನ ಹೃದಯ ಮರದ ಮೇಲೆ ಬಿಟ್ಟಿದೀನಿ, ನೀನ್ ಫಸ್ಟೇ ಹೇಳಿದ್ರೆ ನಾನ್ ತಗೋಬರ್ತಿದ್ದೆ ಅಂತ ಹೇಳ್ತು. ಸೊ ವಾಪಸ್ ಕರ್ಕೊಂಡು ಹೋಯ್ತು. ಸೊ ಆ ಮಂಗ ಏನ್ ಮಾಡ್ತು, ಜಂಪ್ ಮಾಡಿ ಮೇಲೆ ತಲೆ ಮೇಲೆ ಮರದ ಮೇಲೆ ಹೋಗಿ ಕುತ್ಕೊಳ್ತು. ಆಮೇಲೆ ಮರದ ಮೇಲೆ ಹೋದ್ಮೇಲೆ ಮಂಗ ಹೇಳ್ತು, ಹೃದಯ ಮರದ ಮೇಲೆ ಇರುತ್ತಾ, ಮೂರ್ಖ ನೀನು ಅಂತ ಹೇಳಿದ್ರು. ಸೊ ಯುಕ್ತಿಯನ್ನ ಮಾಡ್ತು ಮಂಗ. ನಾವು ಮಂಗಗಳ ತರ ಇದ್ವಿ, ಬಾಬಾ ಬಂದು ನಮ್ಮನ್ನ ಮಂದಿರ ಲಾಯಕನಾಗಿ ಮಾಡ್ತಿದ್ದಾರೆ. ಕೆಳಗಡೆ ಇದ್ವಿ, ಮಾಯೆ ತಿನ್ನುತ್ತೆ, ರಾವಣ ಏನಾದ್ರೂ ಮಾಡ್ತಾ ಇರ್ತಾನೆ. ರಾವಣನ್ ಕೆಲ್ಸನೇ ಅದಾಗಿದೆ, ಮಾಯೆ ಕೆಲ್ಸನೇ ಇದಾಗಿದೆ. ಮನುಷ್ಯರ ಕೆಲ್ಸ ಆಗಿದೆ ತಡೆಯೋದು, ನಮ್ ಕೆಲ್ಸ ಆಗಿದೆ ಮುಂದೆ ಹೋಗೋದು, ಹಾರ್ತಾ ಹೋಗೋದು. ಆದ್ರಿಂದ ನಾನಂತೂ ಇದೇ ಹೇಳ್ತೀನಿ, ಸಹನಶೀಲತೆಯ ಗುಣವನ್ನ ಧಾರಣೆ ಮಾಡಿ. ಒಂದ್ ವೇಳೆ ನಮ್ಮ ಹತ್ರ ಸಹನಶೀಲತೆಯ ಶಕ್ತಿ ಇದ್ರೆ ಎಲ್ಲ ನಮ್ಮ ಹತ್ರ ಇದೆ. ಎರಡನೇದು, ಸದಾ ನಾವು ಪಾಸಿಟಿವ್ ಆಗಿರ್ಬೇಕು. ಎಷ್ಟೇ ದೊಡ್ಡ ತಪ್ಪಾಗಿರ್ಲಿ, ಎಷ್ಟೇ ಲಾಸ್ ಆಗ್ಲಿ, ಏನ್ ನುಕ್ಸಾನ್ ಆಗಿದೆ ಅದಂತೂ ವಾಪಸ್ ಬರಲ್ಲ. ನಾವು ಶಾಂತಿಯಿಂದ ಯಾವುದೇ ಮಾತಿದ್ರೆ ಅದನ್ನ ಪೂರಾ ಮಾಡ್ಬೇಕಾಗಿದೆ. ನಮ್ ಲೈಫಿಂದ ನಾವು ಸಂತುಷ್ಟವಾಗಿರ್ಬೇಕು. ಏನಾಗ್ತಾ ಇದೆ ಅದನ್ನ ನಮ್ ಬುದ್ಧಿಯಲ್ಲಿ ಫಿಟ್ ಮಾಡ್ಕೋಬೇಕು. ಎಲ್ಲಿ ಡ್ರಾಮಾ ಫಿಟ್ ಆಗಿರುತ್ತೆ, ಸಹನಶೀಲತೆ ದೇವಿ ನಮ್ಮ ಹತ್ರ ಇದೆ ಅಂದಾಗ
ನಾವು ಎಂದೂ ನಮ್ಮನ್ನ ಅಪ್ಸೆಟ್ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಬಾಬಾ ಅವರು ನಮ್ಮ ಮಕ್ಕಳಿಗೆ 3 ಬಿಂದು ಕೊಟ್ಟಿದ್ದಾರೆ. ಬಿಂದು ಆಗಿ ಬಿಂದುವನ್ನ ನೆನಪು ಮಾಡಿ ಹಾಗೂ ಬಿಂದುವನ್ನ ಇಡ್ತಾ ಹೋಗಿ, ಫುಲ್ ಸ್ಟಾಪ್ ಇಡ್ತಾ ಹೋಗಿ. ಈ 3 ಬಿಂದು ಇಷ್ಟು ಚೆನ್ನಾಗಿದೆ, ಯಾವುದು ನಮ್ಮ ಲೈಫನ್ನ ಬಹಳ ಮುಂದುವರ್ಸುತ್ತೆ. ಈ ಅನುಭವ ನಮ್ದು. ಆದ್ರಿಂದ ಪ್ರಪಂಚದಲ್ಲಿ ಸಹನೆ ಮಾಡ್ಬೇಕಾಗಿ ಬರುತ್ತೆ, ಆದ್ರೆ ಬಾಬಾ ಅವ್ರ ಮಕ್ಕಳು ಯಾವಾಗ ಸಹನೆ ಮಾಡ್ತಾರೆ, ಆದ್ರಿಂದ ನಮ್ ಭಾಗ್ಯ ಜಮಾ ಆಗತ್ತೆ. ಯಾವಾಗಿಂದ ನಾವು ಜಾಮ್ನಗರ್ಗೆ ಬಂದಿದೀವಿ ಅವಾಗಂತೂ ದಾದಿಯರಿದ್ರು. ದಾದಿಯರು ಬಹಳ ಪ್ರೀತಿಯಿಂದ ನಮ್ಮನ್ನ ನಡೆಸ್ತಿದ್ರು, ಯಾವುದೇ ಜವಾಬ್ದಾರಿ ಇರ್ಲಿಲ್ಲ. ಯಾವಾಗ ಜಾಮ್ನಗರಲ್ಲಿ ಬಂದ್ವಿ ಆಗ ಜವಾಬ್ದಾರಿಗಳು ಬಂದ್ರು. ದೊಡ್ಡವರಾಗೋದು ಅಂದ್ರೆ ಜಾಸ್ತಿ ದುಃಖವನ್ನ ಅನುಭವಿಸೋದು, ಅಂದ್ರೆ ಸಮಸ್ಯೆಗಳು ಎದುರಾಗುತ್ತವೆ. ಸಮಸ್ಯೆಗಳನ್ನ ಆಹ್ವಾನ ಮಾಡೋಣ, ಎಲ್ಲರೂ ಸೇರಿ ಅದನ್ನು ಹೊರಗೂ ಹಾಕ್ಬೋದು. ಅನೇಕ ಬಾರಿ ನಾವು ಹೇಳ್ತೀವಿ ಸಮಸ್ಯೆ ಅಂತೂ ಕಳಿಸು, ಅವಾಗ ಪುರುಷಾರ್ಥ ಮಾಡೋಣ ಅಂತ. ನಾನು ರಿಯಲ್ ಆಗಿ ಬಾಬನ್ಗೆ ಹೇಳ್ತೀನಿ, ಸಮಸ್ಯೆಯನ್ನು ಕಳಿಸು, ಆಗ ಪುರುಷಾರ್ಥ ನಡೆಯುತ್ತೆ ಅಂತ. ಎಷ್ಟು ಸಮಸ್ಯೆಗಳನ್ನ ಆಹ್ವಾನ ಮಾಡ್ತೀವಿ. ಮಕ್ಕಳನ್ನ ಎಷ್ಟು ತಾಯಿ ದೂರ ಮಾಡುತ್ತೋ ಅಷ್ಟು ಮಗು ತಾಯಿ ಮಾಡ್ಲಿಕ್ಕೆ ಬರ್ಬೇಕನ್ಸುತ್ತ. ಹಂಗೆ ಸಮಸ್ಯೆಗಳು ನಮ್ಮನ್ ಬಾಬಾ ಅವ್ರಿಗೆ ಹತ್ರ ತಗೊಂಡೋಗುತ್ತೆ. ಸಮಸ್ಯೆಗಳು ದೊಡ್ಡದಿರಲ್ಲ, ಯೋಚನೆ ಮಾಡಿ ಮಾಡಿ ಅದನ್ನ ದೊಡ್ಡದ್ ಮಾಡ್ಕೋತೀವಿ. ಆದ್ರಿಂದ ನಾನು ಇದೇ ಹೇಳ್ತೀನಿ, ನನ್ನ ಜೀವನದಲ್ಲಿ ಡ್ರಾಮಾದ ಪಾಯಿಂಟ್ ಅನ್ನ ನೆನ್ಪು ಮಾಡ್ಕೋಬೇಕು, ಸಹನಶೀಲತೆಯ ಮೂರ್ತಿ ಆಗ್ಬೇಕು, 3 ಬಿಂದು ಹಾಕ್ತಾ ಹೋಗ್ಬೇಕು, ಹಾಗೂ ತಮ್ಮ ವಿಚಾರಗಳನ್ನ ಸಕಾರಾತ್ಮಕವಾಗಿ ಇಟ್ಕೋಬೇಕು. ಓಂ ಶಾಂತಿ.